ಭುವನೇಶ್ವರಿ ಚಕ್ರೇಶ್ವರಿ ವಜ್ರೇಶ್ವರಿ ಆದಿಶಕ್ತಿ ಅವತಾರ ಶ್ರೀ ಆದಿಶಕ್ತಿ ಅವತಾರ 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 ಅಮ್ಮ ನಮ್ಮಮ್ಮ ಮುತ್ತುಮಾರಿಯಮ್ಮ ಶ್ರೀ ಮುತ್ತುಮಾರಿಯಮ್ಮ ಶ್ರೀ ಮುತ್ತುಮಾರಿಯಮ್ಮ ಶ್ರೀ ಮುತ್ತುಮಾರಿಯಮ್ಮ ಶ್ರೀ ಮುತ್ತುಮಾರಿಯಮ್ಮ ಶ್ರೀ ಮುತ್ತುಮಾರಿಯಮ್ಮ ಕಾಣಿಕೆ ಹಾಕಿ ಅಮ್ಮ ನಿಮ್ಮನ್ನು ಕಾಪಾಡ್ತಾಳೆ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ್ತಾಳೆ. ಕಾಣಿಕೆ ಹಾಕಿ ಕಾಣಿಕೆ ಹಾಕಿ ಕಾಣಿಕೆ ಹಾಕಿ ಅಮ್ಮನ ಸೇವೆ ಕಾಣಿಕೆ ಹಾಕಿ ಅಮ್ಮನ ಸೇವೆ ಕಾಣಿಕೆ ಹಾಕಿ ಅಮ್ಮನ ಸೇವೆ ಕಾಣಿಕೆ ಹಾಕಿ ಕಾಣಿಕೆ ಹಾಕಿ ನಿಮ್ಮ ಕಷ್ಟನೆಲ್ಲ ಪರಿಹಾರ ಮಾಡ್ತಾಳೆ. ಕಾಣಿಕೆ ಹಾಕಿ ನಿಮ್ಮ ಮಕ್ಕಳ ಮರಿಗಳನ್ನ ಚೆನ್ನಾಗಿ ನೋಡ್ಕೊಂತಾಳೆ. ಕಾಣಿಕೆ ಹಾಕಿ ಕಾಣಿಕೆ ಅಮ್ಮನ ಸೇವೆ ಕಾಣಿಕೆ ಹಾಕಿ ಕಾಣಿಕೆ ಹಾಕಿ ಅಮ್ಮನ ಸೇವೆಗೆ ಅಮ್ಮನ ಸೇವೆ ಮಾಡಿ ಪುಣ್ಯ ಕಟ್ಕೊಳ್ಳಿ. ಕಾಣಿಕೆ ಹಾಕಿ ಕಾಣಿಕೆ ಹಾಕಿ ಅಮ್ಮನ ಸೇವೆ ಮಾಡಿ ಪುಣ್ಯ ಕಟ್ಕೊಳ್ಳಿ.
ಏ ಮಗ ಏನ್ ನೋಡ್ತಾ ಇದೆಯಾ? ಬಾರ್ಸ್ಲಾ? ನಾ ಬಾರ್ಸಕ್ಕಿಲ್ಲ. ಬಾರ್ಸಕ್ಕಿಲ್ಲ ಅಂದ್ರೆ ಮತ್ತೆಲ್ಲ ಮಾಡ್ತೀಯಾ? ನಾ ಸ್ಕೂಲ್ಗೆ ಹೋಗ್ಬೇಕು. ನಿನ್ಗೆ ಬುದ್ಧಿ ಐತಲ್ಲ, ಸ್ಕೂಲ್ಗೆ ಹೋಗ್ತಂತೆ ಸ್ಕೂಲ್ಗೆ. ನಮ್ಮ ವಂಶದಲ್ಲಿ ಯಾವಲ್ಲ ಓದ್ದವನಿದ್ದಾನೆ? ನಮ್ದೇನಿದ್ರು ಬೀದಿ ಬೀದಿಲಿ ಮಾರಮ್ಮನಿ ಎತ್ಕೊಂಡು ಕಾಸಿ ಕಟ್ಟಿ ಕುಣಿದು ಜೀವನ ಮಾಡೋದು ಅಷ್ಟೇ ನಮ್ ಕೆಲ್ಸ. ಬಾರ್ಸ್ಲಾ? ನಾ ಬಾರ್ಸಕ್ಕಿಲ್ಲ. ಬಾರ್ಸಕ್ಕಿಲ್ಲ ಅಂತೀಯಾ? ನಾ ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತೀಯಾ? ಬುದ್ಧಿ ಐತಲ್ಲ ನಿನಗೆ? ಬುದ್ಧಿ ಐತಲ್ಲ ನಿನಗೆ? ಮಾಡ್ಕೊಳ್ಳಲ್ಲ ಅಂತ್ಯಾ? ಮಾಡ್ಕೊಳ್ಳಲ್ಲ ಅಂತ್ಯಾ? ಓದ್ತೀನಿ ಅಂತ್ಯಾ? ನಾ ಹಿಂಗೆ ಅಲ್ಲ ಸರಿ. ಬಾರ್ಸಲ್ಲ ಅಂತ್ಯಾ? ಓದ್ತೀನಿ ಅಂತ್ಯಾ? ಓದ್ತೀನಿ ಅಂತ್ಯಾ? ಇವತ್ತು ಸಾಯಿಸ್ಬಿಡ್ತೀನಿ ಇವತ್ತು. ಮಾರಪ್ಪ, ಯಾಕೆ ಹಾಗೆ ಹೊಡಿತಾ ಇದ್ಯಾ? ನೋಡ್ ಬುದ್ಧಿ, ಉರ್ಮೆ ಬಾರ್ಸು ಅಂತ ಹೇಳಿದ್ರೆ ನಾನ್ ಸ್ಕೂಲಿಗೆ ಹೋಗ್ತೀನಿ ಅಂತ ಹೇಳ್ತಾವನೆ. ಓದ್ತೀನಿ ಅಂದ್ರೆ ಓದ್ಸಯ್ಯ. ನಮ್ಮಂತ ಬಡವರು ಐಕ್ಳನ್ನ ಓದ್ಸೋ ಶಕ್ತಿ ಐತಾ ಬುದ್ಧಿ? ನೋಡು ಮಾರಪ್ಪ, ನಿನ್ ಕೈಲಿ ಓದ್ಸಕ್ಕಾಗ್ಲಿಲ್ಲ ಅಂದ್ರೆ ನನ್ ಜೊತೆ ಕಳ್ಸು. ನಾನು ಅವನ್ನ ಸಾಕಿ ಓದಿಸ್ತೀನಿ, ನಡಿಯ. ನೀವ ಹೋಗ್ಲಾ? ಹೋಗು. ಅದೇನು ಓದ್ ಕಿಸಿತೀಯೋ ಕಿಸಿ ಹೋಗು. ನೀನ್ ಇದ್ದೆಷ್ಟು ಹೋದ್ರೆಷ್ಟು ಹೋಗ್ಲಾ? ಬರಪ್ಪ. ಮಗ ಮಗ ಅವ್ವ ಮಾರವ್ವ, ನೀನ್ ಇಚ್ಛೆ ಏನಾಯ್ತು ಏನೋ. ಮೊದ್ಲೇ ಮಗ ನಾನು ಬಿಟ್ಟು ಹೊಂಟೋಗ್ಬಿಟ್ಟ ಕಣವ, ಹೊಂಟೋಗ್ಬಿಟ್ಟ. ಅವನೆಲ್ಲೇ ಇರ್ಲಿ, ಚೆನ್ನಾಗಿರ್ಲವ, ಚೆನ್ನಾಗಿರ್ಲಿ. ಅವ್ವ ನೀನ್ ಕೋಪ ಮಾಡ್ಕೋಬೇಡವ ನನ್ ಮೇಲೆ. ನಿನ್ ಸೇವೆಗೆ ನಾನು ಎರಡನೇ ಮಗ ಅದಾನೆ, ಅವನ್ನೇ ನಿನ್ ಸೇವೆ ಬಿಡ್ತೀನಿ ಕಣವ. ನಾನ್ ಜೀವ ಇರೋ ತನಕ ನಾನು ಮಾಡ್ತೀನಿ ಕಣವ. ಅವ್ವ ಅವನ್ ಎಲ್ಲೇ ಇರ್ಲಿ, ಅವನ್ನ ಚೆನ್ನಾಗಿಟ್ಟಿರವ, ಚೆನ್ನಾಗಿಟ್ಟಿರು. ಮಗ ಬಾರಿಸ್ಲಾ? ಬಾರಿಸು. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ರಿ ನಿಮ್ಮ ಆಸೆನ. ನಾನೀಗ ಹೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಲತಾ, ಏನ್ ನಿನ್ ಮಾತಿನ ಅರ್ಥ? ನಿನ್ ಮನಸ್ಸಲ್ಲಿ ಏನಿದೆ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಏನೂ ಇಲ್ಲ ರೀ. ಅದು ಅಂದ್ರೆ MG ರೋಡ್ಗೆ ಹೋಗಿ ಸಿನಿಮಾ ನೋಡ್ಬೇಕಾ? ಅಥವಾ ಯಾವ್ದಾದ್ರು ಹೊಸ ಸೀರೆ ಬೇಕಾ? ಓಹೋ, ಹೊರಗಡೆ ಜಾಲಿಯಾಗಿ ಸುತ್ತಾಡ್ಬೇಕು ಅಂತೀಯಾ? ಹೀಗೆಲ್ಲ ಆಸೆ ತೋರಿಸ್ಬೇಕಾಗಿಲ್ಲ, ಅದೆಲ್ಲ ಏನು ಬೇಡ. ಮತ್ತಿನ್ನೇನು? ನನ್ನ ಆಸೆಗೆ ಯಾಕೆ ಬ್ರೇಕ್ ಹಾಕ್ತಿದ್ಯಾ? ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನನ್ ಮನ್ಸಲ್ಲಿರೋ ವಿಷಯನ ಹೇಳ್ತೀನಿ. ಅದಕ್ಕೆ ನೀವು ಬೇಜಾರ್ ಮಾಡ್ಕೋಬಾರ್ದು. ಅದು ವಯಸ್ಸಿಗೆ ಬಂದಿರೋ ನಿಮ್ ತಂಗಿ ಮನ್ಲಿರುವಾಗ ನಾವ್ ಈ ರೀತಿ ಮಾಡೋದ್ ಸರಿನಾ? ಹೌದು ಕಣೆ, ನೀನು ಒಳ್ಳೆ ಮಾತನ್ನೇ ಹೇಳ್ದೆ. ಲತಾ, ರೂಪ ಬಂದಿನ ಹತ್ರ ಏನಾದ್ರು ಹೇಳಿಲ್ಲ? ಹಾಗೇನೂ ಹೇಳಿಲ್ಲ. ಆದ್ರೂ ನೀವೇ ಸ್ವಲ್ಪ ಗಮನ ಕೊಟ್ಟು ಅವಳಿಗೂ ಒಂದು ಮದ್ವೆ ಮಾಡಬಹುದಲ್ವಾ? ಮದುವೆ ಮಾಡ್ಬೇಕು ಅಂತೀಯಾ? ಆಯ್ತು ಕಣೆ. ಲತಾ, ನಮ್ಮ ರೂಪನ್ ಮದುವೆ ಆಗೋವರೆಗೂ ನಮ್ ರೊಮ್ಯಾನ್ಸ್ ನ ಕಂಟ್ರೋಲ್ ಮಾಡಿ ಶೃಂಗಾರ ಕಾವ್ಯಕ್ಕೆ ಬ್ರೇಕ್ ಹಾಕ್ತೀನಿ ಕಣೆ. ನಾನ್ ಹೇಳಿದ್ದು ಸನ್ಯಾಸಿ ಆಗ್ಬಿಡಿ ಅಂತಲ್ಲ. ನನಗೂ ಆಸೆ ಇದೆ. ಓಹೋ, ಆಸೆಗಳು ನಿನಗೂ ಇದೆಯಾ? ಗೌಡ್ರೆ, ನಮ್ಮೂರಾಗಿರೋ ಈ ಬಡವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತೀರಾ? ನೋಡ್ರಿ, ಬಡವರು ನಮ್ ತವ ಬರ್ಬೇಕು, ಅವರಿಂದ ನಾವು ನಮ್ ತಿಜೋರಿನ ಭರ್ತಿ ಮಾಡ್ಕೋಬೇಕು, ಆಯ್ತಾ? ಇದೇ ನೋಡಿ ನನ್ನ ಅಭಿಪ್ರಾಯ. ಅದೇನು ಸಲೀಸೈತೆ ಗೌಡ್ರೆ, ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಅವರು ಸಾಲದ ಭಾರ ಇಳಿಸುವ ಮಾರ್ಗನ ಸಲೀಸ್ ಮಾಡ್ಬೇಕಾಗೈತೆ ನೋಡ್ರಿ. ಎಲ್ಲಾನು ಅವ್ರಿಗೆ ದಾನ ಮಾಡಿ ಮನೆ ಬಿಟ್ಟು ಮಠ ಸೇರ್ಕೋಬೇಕಾಯ್ತದೆ ನಾವು. ಹಂಗಲ್ರಿ, ಅವ್ರಿಗೆ ಸಾಲ ಕೊಟ್ಟು ಸಾಲ ವಾಪಸ್ ಇಸ್ಕೊಳ್ಳೋ ಬದಲು ಸುಖ ಪಡೆಯೋದು ಅಂತ. ಅದು ಹೆಂಗ್ ಸಾಧ್ಯ? ಹೇಳ್ತೀನಿ ಕೇಳಿ. ನಾವು ಬಡವರಿಗೆ ಸಾಲ ಅಂತ ಕೊಡೋದು, ಅದನ್ನ ಅವರು ತೀರ್ಸೋಕಾಗೋಲ್ಲ.
ಆಗ ನಾವು ಹೇಳೋದು ಹಳೆ ಪದ್ಧತಿಯಂತೆ ನಿಮ್ಮ ಮಗಳನ್ನೋ ಅಥವಾ ನಿಮ್ಮ ತಂಗಿನೋ ದೇವದಾಸಿ ಮಾಡೋ ಅನ್ನೋದು. ಆಮೇಲೆ ಅರ್ಥವಾಯ್ತಲ್ಲ. ಏನು ಮಾತಾಡ್ತಿದ್ದೀರಿ? ಅವ್ರ ಕಷ್ಟನೂ ತೀರ್ಬೇಕು, ನಮಗೂ ಅನುಕೂಲ ಆಗಬೇಕು. ಈ ನಮ್ಮ ಜನ ಈ ಸಂಪ್ರದಾಯ, ಮೂಢನಂಬಿಕೆ, ಪದ್ಧತಿ ಅಂದ್ರೆ ಪ್ರಾಣನೇ ಬಿಡ್ತಾರೆ. ತುಂಬಾ ಒಳ್ಳೆ ಐಡಿಯಾ ಆಗವ್ರೆ, ತುಂಬಾ ಒಳ್ಳೆ ಐಡಿಯಾ. ಈ ಧರ್ಮದ ಹೆಸರಲ್ಲಿ ದೇವದಾಸಿ, ಬಸದಿ, ಈ ಬೆತ್ತಲೆ ಸೇವೆ ಅಂತ ಪದ್ಧತಿಗಳನ್ನ ಬೆಳೆಸಿ ನಮ್ಮ ಆಸೆಯನ್ನು ತೀರಿಸ್ಕೊಂಡು ಬಡವರಿಗೂ ಸಹಾಯ ಮಾಡೋಣ. ಒಳ್ಳೆ ಅಭಿಪ್ರಾಯ. ಬಹಳ ದಿನಗಳ ಆಸೆನೂ ಅದೇ ಐತೆ. ಹಂಗೆ ಮಾಡೋಣ. ಬನ್ನಿ ರೂಪಾ, ಬಾ ಮನೇಲಿ ಕೂತ್ಕಮ್ಮ. ಏನಮ್ಮ, ನಿನ್ ಕ್ಲಾಸಸ್ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ಚೆನ್ನಾಗಿ ಓದ್ಕೋತಿದೆ ತಾನೆ? ಅಣ್ಣ, ನನ್ ಫ್ರೆಂಡ್ ಕಾಯ್ತಿರ್ತಾಳೆ, ನಾನ್ ಬರ್ತೀನಣ್ಣ. ಲೇಟ್ ಆಗ್ತಿದೆ. ಫ್ರೆಂಡಾ? ಯಾರಮ್ಮ ಅದು? ನನಗೂ ಸ್ವಲ್ಪ ಪರಿಚಯ ಮಾಡಿಸ್ಕೊಡಮ್ಮ. ನಾನು ನಿನ್ ಫ್ರೆಂಡ್ ನೋಡ್ಬೇಕಲ್ಲ. ಆಯ್ತಣ್ಣ, ಬರ್ಲಾ? ಹುಚ್ಚ ಹುಡುಗಿ. ಈ ಶಂಭು ಬೇಗ ಬರ್ತೀನಿ ಅಂತ ಅಂದ, ಇನ್ನೂ ಬರ್ಲಿಲ್ಲ ನೋಡ್ರಿ. ಎಲ್ವನ್ನೋ ಏನೋ, ಎಲ್ಲೋ ಹೋಗಿರ್ತಾನೆ. ಬಂದಂಗ ಏನ? ನಿಮ್ಗೊಂದು ಒಳ್ಳೆ ಫೋಟೋ ತಂದಿದ್ದೀನಿ, ಕೊಡ್ಲ ಇಲ್ಲಿ ನೋಡೋಣ. ತಗೊಳ್ಳಿ. ಓ, ಕರೀಗಿದೆಯಲ್ಲ ಗೌಡ್ರೆ, ಚೆನ್ನಾಗೇ ಇಲ್ಲ? ನೀವು ನೋಡ್ರಿ. ಐ ಡೋಂಟ್ ಲೈಕ್. ಲೇ ಶಂಬಳ, ಏನ್ ಫೋಟೋ ಅಂತ ತಂದಿದ್ದೀಲಿ? ತಗೊಳ. ಈಟೊತ್ತು ಕಾದಿದ್ದು ವೇಸ್ಟ್ ಆಗೋಯ್ತು. ಬಾರ್ಲ ಈ ಕಡೆ. ಸೂಪರ್ ಫಿಗರ್. ತಿರ್ಗಾ ಕಡೆ. ಏನೋ ಒಳ್ಳೆ ಫೋಟೋ ತರ್ತಾನೆ ಅಂತ ಕೂತ್ರೆ ಏನಪ್ಪ ಮಾಡ್ದೀಗ? ಏನ್ ಮಾಡೋದು? ದಾರಿ ಹುಡುಗಲಿ. ಎಲ್ಲಾದ್ರೂ ಬೇರೆ ಕಡೆ ಟ್ರೈ ಮಾಡೋಣ. ನಡಿಯಪ್ಪ. ರೂಪಾ, ಏ ರೂಪಾ, ಏನ್ ಯೋಚನೆ ಮಾಡ್ತಿದ್ಯಾ? ಏನು ಯೋಚನೆ ಮಾಡ್ತಿಲ್ಲ. ನನಗೆ ಗೊತ್ತು ನೀನ್ ಏನ್ ಯೋಚನೆ ಮಾಡ್ತೀನಿ ಅಂತ ಗೊತ್ತು. ನಮ್ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಹಾಗೇನೂ ಇಲ್ಲ. ನಾನು ಯಾಕೆ ಯೋಚನೆ ಮಾಡ್ಲಿ? ನನ್ನ ಹತ್ರ ಸುಳ್ಳು ಹೇಳ್ಬೇಡ. ನಾವಿಬ್ರು ಪ್ರೀತಿಸಿ ಮದ್ವೆ ಆದ್ರೆ ನಿಮ್ಮ ಅಣ್ಣ ಒಪ್ತಾರೋ ಇಲ್ವೋ ಅಂತ ನಿಮ್ಗೆ ಭಯ ಆಗಿದೆ ಅಲ್ವಾ? ನೀನ್ ನನ್ ಜೊತೆ ಇರುವಾಗ ನನಗ್ಯಾಕ್ ಭಯ? ಹಾಗೆಲ್ಲ ರೂಪಾ, ನಿಮ್ಮ ಅಣ್ಣನ ಹತ್ರ ಬಂದು ನಾನೇ ಧೈರ್ಯವಾಗಿ ಅವ್ನ ಕಂಡು ಮಾತಾಡ್ತೀನಿ. ಅದಕ್ಕೇನಂತೆ? ನಾನ್ ಮಾತ್ರ ನಿನ್ನ ಖಂಡಿತ ಬಿಡಲ್ಲ ರೂಪಾ. ನೀವ್ ಹಾಗೇನಾದ್ರೂ ಮಾಡಿದ್ರೆ ನಾನಂತೂ ಜೀವ ಸಹಿತ ಇರಲ್ಲ. ನಾನ್ ನಿಮ್ಮನ್ನೇ ನಂಬಿದ್ದೀನಿ ಅಶೋಕ್. ಹೌದು ರೂಪಾ, ನಾನು ನಿನ್ ಬಿಡಲ್ಲ. ನಿನ್ ಜೊತೆನೇ ಯಾವಾಗ್ಲೂ ಇರ್ತೀನಿ. ಸುಖವಾಗಿ ಸಂತೋಷವಾಗಿ ನಿನ್ ಜೊತೆನೇ ಇರ್ಬೇಕು. ಅದೇ ನನ್ನ ಆಸೆ ರೂಪಾ. ನೀನೇ ನನ್ನ ಜೀವ. ಅದಕ್ ಪ್ರೂಫ್? ಅದಕ್ಕೆ ಪ್ರೂಫಾ ಕೊಡ್ತೀನಿ. ರೂಪಾ, la 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 la. Kiss me or kill me, love me or hate me, oh darling please do something to me. ಬಂದು ತುಂಬ ಹೊತ್ತಾಯ್ತಾ? ಇಲ್ಲ, ಅರ್ಧ ಗಂಟೆ ಆಯ್ತು. ಓ, ಅರ್ಧ ಗಂಟೆ? ಓನ್ಲಿ ಹಾಫ್ ಅನ್ ಅವರ್.
ಬಾ ಈಗ 2 hours ಲವ್ ಮಾಡೋಣ. ನಿಮ್ಗೆ ಬರೀ ಲವ್ ಲವ್ ಅನ್ಕೊಂಡಿದ್ರೆ ಸಾಕು. ನಮ್ ಮದ್ವೆ ವಿಷಯ ಎಲ್ಲಿವರೆಗೂ ಬಂತು? ಮದುವೆನ ಡಾರ್ಲಿಂಗ್, ಅದಕ್ಕೇನಂತೆ ಮಾಡ್ಕೊಂಡ್ರೆ ಆಯ್ತು. ಮೊದಲು ನಮ್ಮ ಅಪ್ಪನ ಹತ್ರ ಹೋಗಿ ಈ ಲವ್ಗೆ ಪರ್ಮಿಷನ್ ತಗೊಂಡ್ ಬರೋಣ. ಬಾ ಡಾರ್ಲಿಂಗ್, ಪ್ರೀತಿ ಮಾಡೋಣ, ಟೈಮ್ ವೇಸ್ಟ್ ಮಾಡಬಾರ್ದು. ಹೀಗೆ ಹೇಳ್ತೀರಾ? ಪ್ರೀತಿ ಎಲ್ಲ ಈಗಲೇ ಮುಗಿಸ್ಕೊಂಡ್ರೆ ಹೇಗೆ? ಪ್ರೀತಿ ಪ್ರೇಮ ಮುಗಿಯುವ ವಸ್ತು ಅಲ್ಲ, ಅದು ಗಾಳಿಯಷ್ಟು ವಿಶಾಲವಾಗಿರುತ್ತೆ, ಬೆಳಕಿನಷ್ಟು ಪ್ರಜ್ವಲವಾಗಿರುತ್ತೆ. ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ನಮಸ್ಕಾರ ಗೌಡ್ರಿಗೆ. ಅಯ್ಯೋ, ನೀನೇ ಇಲ್ಲಿಗೆ ಬಂದೆ? ಫೋಟೋ ತೋರ್ಸಕ್ಕೆ ಚೆನ್ನಾಗಿಲ್ಲ ಇದು ಮಾಮೂಲಿ ಜಾಗಕ್ಕೆ ಕರ್ಕೊಂಡ. ಹಂಗಾರೆ ನಾಳೆನೆ ಶಾಸ್ತ್ರ ರೆಡಿ ಮಾಡ್ಬಿಡ್ತೀನಿ. ಮೊದ್ಲು ಹೋಗಯ್ಯ, ಯಾರಾದ್ರೂ ನೋಡಿಗಿಡ ಹೋಗಯ್ಯ. ಕಾಸು ಕಾಸು ಅಲ್ಲೇ ಬಂದು ಕೊಡ್ತೀನಿ, ಮೊದ್ಲು ಹೋಗಯ್ಯ. ವಿದ್ಯಾಭ್ಯಾಸ ಅಂತೂ ಮುಗಿತು, ಈಗ ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ ಆಗಿದೆ. ನಿನ್ ಜೀವನದಲ್ಲಿ ಮುಂದೆ ಏನ್ ಮಾಡ್ಬೇಕು ಅಂತ ಇದೀಯಾ? ನೋಡಿ, ನಾನಂತೂ 10 ಜನಕ್ಕೆ ಉಪಯೋಗ ಆಗೋ ತರ ಒಂದು ಆರ್ಕೆಸ್ಟ್ರಾ ಮಾಡ್ಬೇಕು ಅಂತ ಇದ್ದೀನಿ. ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಇದ್ದೀನಿ. ಯಾರ ಮೇಲೂ ನಾನು ಡಿಪೆಂಡ್ ಆಗಬಾರ್ದು ಅಂತ ನಾನು ನಿರ್ಧಾರ ತಗೊಂಡಿದ್ದೀನಿ ಕಡೆ. ವೆರಿ ಗುಡ್, ವೆರಿ ಗುಡ್. ನೋಡಕ್ಕಿತಿ, ನಿಮ್ ನಿರ್ಧಾರ ನನಗೆ ತುಂಬಾ ಇಷ್ಟ ಆಯ್ತು ಕಣ. ಥ್ಯಾಂಕ್ ಯು, ಗುಡ್ ಲಕ್ ಕಿತಿ. ಮದುವೆ ಸಮಯದಲ್ಲಿ ನಿಮ್ ಮನೆ ಕಡೆಯಿಂದ ವರದಕ್ಷಿಣೆ, ವರೋಪಚಾರ, ಅದು ಇದು ಅಂತ ಸಮಸ್ಯೆಗಳು ಎದುರಾಗುತ್ತವೆ. ಅದನ್ನ ನೀನ್ ಹೇಗೆ ನಿಭಾಯಿಸ್ತೀಯ? ವೆರಿ ಸಿಂಪಲ್. ನಾನಂತೂ ವರದಕ್ಷಿಣೆ ತಗೊಳ್ಳೋದಿಲ್ಲ, ತಗೊಳಕ್ ಇಷ್ಟನೂ ಪಡೋದಿಲ್ಲ. ಮನೇಲಿ ಬರುವಂತ ಆದ್ರೆ ಮನೆ ಬಿಟ್ಟು ಹೋಗ್ತೀವಿ, ಹೊರಗಡೆ ಮದುವೆ ಮಾಡ್ಕೊಂಡು ಬರ್ತೀವಿ, ಅಷ್ಟೇ. ವೆರಿ ಸಿಂಪಲ್ ಅಲ್ಲ? ನೀನೇನೆ ಹೇಳ್ಬಿಟ್ಟೆ ಕಿಟಿ. ನಾನು ನನ್ನ ಜೀವನದಲ್ಲಿ ಚಿಕ್ಕ ವಯಸ್ಸಿಂದನೂ ಈ ಸಮಾಜದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಿ ಸಮಾಜದಲ್ಲಿ ಆದರ್ಶ ವ್ಯಕ್ತಿಯಾಗಿ ಬಾಳ್ಬೇಕು ಅಂತ ಇದ್ದೀನಿ. ಇದೇ ನನ್ನ ಜೀವನದ ಒಂದು ಗುರಿ. ನೋಡು ಮಿಸ್ಟರ್ ಅಶೋಕ್, ಆಡದೆ ಮಾಡುವವ ರೂಢಿಯೊಳಗೆ ಉತ್ತಮ ಅಂತಾರೆ, ಆಡಿ ಮಾಡುವವ ಮಧ್ಯಮ ಅಂತಾರೆ. ಅಟ್ ಲೀಸ್ಟ್ ಮೇಲ್ನವನಾಗೋದಕ್ಕಿಂತ ಎರಡನವನಾದ್ರೂ ವಾಸಿ ಅಲ್ಲ. ವೆರಿ ಗುಡ್ ಕಿಟಿ, ಐ ಲೈಕ್ ವೆರಿ ಮಚ್. ದೇವರು ನಿಂಗೆ ಚೆನ್ನಾಗಿರ್ಲಿ. ಈ ಚಿಕ್ಕ ವಯಸ್ಸಿನಲ್ಲೇ ಬಹಳಷ್ಟು ಸಾಧನೆ ಮಾಡ್ತಿದ್ಯಾ, 10 ಜನಕ್ಕೆ ಊಟ ಹಾಕ್ತಾ ಇದೆಯಾ. ನಿಂಗೆ ಒಳ್ಳೇದ್ ಮಾಡ್ಲಿ. ಇನ್ನು ಮುಂದೆ ನಾ ಭಗವಂತ ಹೇಗಿರ್ತಾನೋ ಹಾಗಾಗಿ. ಓಕೆ. ಹಾಯ್ ವಿಶ್ವನಾಥ್, ಎಷ್ಟು ದಿವಸ ಆಯ್ತು ನೀನು ಫೋನ್ ಮಾಡಿ? ನಾನು ಇವತ್ತೇ ಬಿಸ್ನೆಸ್ ಟೂರ್ ಮುಗಿಸ್ಕೊಂಡು ಬಂದೆ. ಸಖತ್ ಆಡು ಸ್ವಲ್ಪ. ಏನಂದೆ? ನನಗೆ ವಿಷಯನೇ ಗೊತ್ತಾಗ್ಲಿಲ್ವಲ್ಲ. ಹೌದಾ? ಸರಿ, ನಾನು ಆಮೇಲೆ ಫೋನ್ ಮಾಡ್ತೇನೆ. ಓಕೆ. ಗೌಡ್ರೆ, ಗೌಡ್ರೆ, ಯಾಕೆ ಹಿಂಗ್ ಓಡ್ ಬರ್ತಾ ಇದ್ದೀರಾ? ನಾನ್ ಓಡ್ ಬರೋದಿರ್ಲಿ. ಯಾಕೆ ನಾನು ಹಿಂಗ್ ಬಿಟ್ಟು ಓಡಾಬಿಟ್ಟೆ? ನಾನು ಏನ ಮಾಡಿದ್ದೆ? ನಾನೀಗ ಯಾರ ಜೊತೆ ಬಾಲಿ? ಅಯ್ಯೋ ದೇವ್ರೆ, ಯಾಕೆ ಹಿಂಗ್ ಮಾಡ್ದೆ? ನನಗ್ ಮೊದ್ಲೇ ಹೇಳಿದ್ರೆ ಟ್ಯಾಕ್ಸಿ ಮಾಡಿ ನಿನ್ ಕಳ್ಸ್ತಾ ಇದ್ದಲ್ಲ. ಹೋಗಿ ಅಂದ್ರೆ ಪ್ಲೀಸ್ ಪ್ಲೀಸ್ ಅಶೋಕ್, ಅಶೋಕ್ ಪ್ಲೀಸ್, ಬೇಡ ಅಶೋಕ್, ಪ್ಲೀಸ್ ಅಶೋಕ್, ನಿನ್ ಮಾತು ಕೇಳಿ, ಹಠ ಮಾಡ್ಬೇಡಿ ಅಶೋಕ್. ಹೋಗಿ ಹೋಗಿ ಅಶೋಕ್, ನೋ ಪ್ಲೀಸ್ ಅಶೋಕ್. ರೂಪಾ, ನೀವು ಹೋಗಿ ಅಶೋಕ್. ರೂಪಾ, ನಮ್ಮ ಅಣ್ಣ ಬಂದ್ಬಿಡ್ತಾರೆ. ನಾನು ನಮ್ಮ ಮಾಮೂಲಿ ಜಾಗಕ್ಕೆ ಬರ್ತೀನಿ, ನೀವು ಹೋಗಿ ಅಶೋಕ್. ಅಶೋಕ್ ಪ್ಲೀಸ್, ಪ್ಲೀಸ್ ಅಶೋಕ್, ಹಠ ಮಾಡಬೇಡಿ. ಅಣ್ಣ, ಏನಮ್ಮ ನಿನ್ನ ಅವಸ್ಥೆ? ಯಾರಮ್ಮ ಇವರು? ಅಣ್ಣ, ಅವರು ಅಶೋಕ್ ಅಂತ, ತುಂಬಾ ಒಳ್ಳೆಯವರಣ್ಣ. ನಾಳೆನೇ ಇವ್ರನ್ನ ಕರ್ಸು, ನಾನು ಅವ್ರ ಜೊತೆ ಮಾತಾಡ್ಬೇಕು. ಓಕೆ? ಆಯ್ತಣ್ಣ. ತಾಯಿಯನ್ನು ತಬ್ಲಿ ಅಂತ ಇವಳನ್ನ ಮುದ್ದೆ ಬೆಳೆಸ್ತಾರೆ. ನೋಡೋಣ ಇವಳ ಭವಿಷ್ಯ ಏನು ಅಂತ. ಹೀಗೆ ಇನ್ನು ಎಷ್ಟು ದಿವಸ ಅಂತ ಓಡಾಡ್ತಿರೋದು ಕಿಟ್ಟಿ? ನೋಡೋ ಡಾರ್ಲಿಂಗ್, ನೀನ್ ಅನ್ಕೊಂಡ್ರೆ ನನಗಿಷ್ಟ, ನಾನು ಅನ್ಕೊಂಡ್ರೆ ನಿನಗಿಷ್ಟ. ಅದೇನ್ ಮಾಡ್ಲಿ? ವರದಕ್ಷಿಣೆ ಇಲ್ಲದೆ ಅಪ್ಪ ಅಮ್ಮ ಈ ಮದುವೆಗೆ ಒಪ್ತಾ ಇಲ್ಲ. ದಯವಿಟ್ಟು. ಹಾಗಂತ ನೀವು ನನ್ನನ್ನ ಬಿಟ್ಬಿಡ್ತೀರಾ? ನನ್ನನ್ನು ಮರ್ತ್ಬಿಟ್ಟು ನೀವು ಜೀವನ ಮಾಡ್ತೀರಾ? ಹಾಗಲ್ಲ ರೇಖಾ, ನಮ್ಮ ತಂದೆ ತಾಯಿ ಒಳ್ಳೆ ಮೂಡಲ್ಲಿರುವಾಗ ಮಾತಾಡ್ತೀನಿ, ಗೊತ್ತಾ? ರೇಖಾ, ನಿನ್ನ ಬಿಟ್ಟು ನಾನು ಬದುಕಲ್ಲ. ಇದ್ರೆ ಒಟ್ಟಿಗೆ ಇರೋಣ, ಸತ್ರೆ ಒಟ್ಟಿಗೆ ಸಾಯೋಣ. ನಿನ್ನ ಮಾತ್ರ ಕೈ ಬಿಡಲ್ಲ ಕಣೆ. ಕಿಟಿ, ನೀವೇನಾದ್ರೂ ನನ್ ಕೈ ಬಿಟ್ರೆ ನಾನ್ ಕೆರೆನೋ ಭಾವಿನ ನೋಡ್ಕೋತೀನಿ ಅಷ್ಟೇ. ಡೋಂಟ್ ವರಿ ರೇಖಾ, ಧೈರ್ಯವಾಗಿರು. ನಿಮ್ಮನ್ನೇ ನಂಬಿದ್ದೀನಿ ಕಿಟಿ.
ಅಶೋಕ್, ತುಂಬಾ ಹೊತ್ತಾಯ್ತಾ ಬಂದು? ಸ್ವಲ್ಪ ಹೊತ್ತಾಯ್ತು ಬಂದು. ಅಣ್ಣ ಮನೆಗೆ ಬರೋಕ್ ಹೇಳಿದ್ರು. ನನ್ನ ಮದ್ವೆ ವಿಷಯ ಮಾತಾಡೋ. ಮದುವೆ ವಿಷಯಕ್ಕಂತ? ಖಂಡಿತ? ನಿಜವಾಗ್ಲೂ? ಹೌದು. ಬಾ ಹೋಗೋಣ. ನಡೀರಿ. ರೂಪಾ, ಈ ಮದ್ವೆಗೆ ನಿಮ್ಮಣ್ಣ ಒಪ್ಪದೇ ಇದ್ರೆ ಏನ್ ಮಾಡ್ತೀಯಾ? ಒಪ್ಪೇ ಹೋಗ್ತಾರೆ. ಖಂಡಿತ? ಖಂಡಿತ. ಇಲ್ಲಾಂದ್ರೆ ನಾ ಹಠ ಹಿಡಿತೀನಿ. ಹಠ ಹಿಡಿತೀಯಾ? ಆಮೇಲೆ ಬಾ ಕೂತ್ಕೋ. ನಿಮ್ ಮನೇಲಿ ಮದುವೆ ಒಪ್ಪಿಲ್ಲ ಅಂದ್ರೆ ನೀ ಹಠ ಹಿಡ್ದಾರ ಒಪ್ಪಿಸ್ತೀಯಾ? ಖಂಡಿತ. ನೋಡ್ತಾ ಇರಿ. ಖಂಡಿತ ಒಪ್ಪಿಸ್ತೀಯಾ? ನನ್ನ ಹಠನೇ ಗೆಲ್ಲೋದು. ನಿಜವಾಗ್ಲೂ. ನಿನ್ ಹಠ ಗೆಲ್ಲುತ್ತಾ? ಖಂಡಿತ. ನೋಡೇ ಬಿಡೋಣ. ನೋಡೇ ಬಿಡೋಣ. ಅಶೋಕ್, ಗಣೇಶ, ನೀನೇ ದಾರಿ ತೋರಿಸ್ಬೇಕು. ನಮಸ್ಕಾರ ಸರ್. ನಮಸ್ಕಾರ. ನೀವೇನ ಮಿಸ್ಟರ್ ಅಶೋಕ್? ಹೌದು ಸರ್, ನಾನೇ ಅಶೋಕ್. ಗ್ಲಾಡ್ ಟು ಮೀಟ್ ಯು. ಹ್ಯಾಪಿ ಟು ಮೀಟ್ ಯು ಸರ್. ಲತಾ, ಇವರೇ ಅಶೋಕ್ ಅಂತ. ಅದೇ ರೂಪ ಹೇಳಿದ್ಲಲ್ಲ. ಪರವಾಗಿಲ್ಲ ರೀ. ಏನ್ ಸರ್ ವಿಷಯ? ರೂಪ ಹೇಳಿದ್ಲು ನೀವು ನನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ. ಏನ್ ಸಮಾಚಾರ? ಹೌದು ಮಿಸ್ಟರ್ ಅಶೋಕ್, ನನ್ನ ತಂಗಿ ಹೇಳಿದ್ಮೇಲೆ ನಾನು ನೀವು ಯಾರು, ಯಾವ ಊರು, ನಿಮ್ಮ ಫ್ಯಾಮಿಲಿ ಏನು, ಅದೆಲ್ಲ ಡೀಟೇಲ್ಸ್ ನಾನು ತಿಳ್ಕೋಬೇಕಾಗಿತ್ತು. ಸರ್, ನನ್ನ ಕತೆ ಒಂಥರ ಸರ್. ನಾನೊಬ್ಬ ಊರು ಮಾರಮ್ಮನ ಸೇವೆ ಮಾಡ್ಕೊಂಡು ಬದುಕ್ತಾ ಇರೋ ಬಡ ಬುಡಕಟ್ಟಿನ ಜನಾಂಗಕ್ಕೆ ಸೇರಿದವನು ಸರ್. ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಕುಲಕಸಬು ಮಾಡಕ್ಕೆ ನಾನು ಒಪ್ಪಲಿಲ್ಲ ಸರ್. ನಾನು ಚೆನ್ನಾಗಿ ಓದ್ಬೇಕು ಅಂತ ಹಠ ಹಿಡಿದೆ ಸರ್. ಆಗೊಬ್ಬ ಶ್ರೀಮಂತ ನನ್ನನ್ನ ಹಳ್ಳಿಯಿಂದ ಸಿಟಿ ಕರ್ಕೊಂಡ್ಬಂದು ನನಗೆ ಚೆನ್ನಾಗಿ ಓದಿಸಿ ಬೆಳೆಸಿ ಅವನ ಆಸ್ತಿನೆಲ್ಲ ನನಗೋಸ್ಕರ ಬಿಟ್ಟು ಹೋದ ಸರ್. ಹಾಗಾದ್ರೆ ನಿಮಗೆ ಸಾಕು ತಂದೆ ಇದ್ದಾರೆ ಅಂತ ಆಯ್ತಲ್ಲ? ಹೌದು ಸರ್, ನನ್ನ ಹೆತ್ತ ತಂದೆ ತಾಯಿ ಊರಿನಲ್ಲಿದ್ದಾರೆ. ನನ್ನ ತಂದೆ ಊರು ತಿರುಗಿ ತಲೆ ಮೇಲೆ ಮಾರಮ್ಮನ ಹೊತ್ಕೊಂಡು ಚಾಟಿಯಿಂದ ಮೈ ಮೇಲೆಲ್ಲ ಹೊಡ್ಕೊಂಡು ಭಿಕ್ಷೆ ಬೇಡಿ ಜೀವನ ಮಾಡ್ತಿದ್ದಾರೆ ಸರ್. ಅಂಥವರ ಮಗ ಸರ್ ನಾನು. ಇದೇ ಸರ್ ನನ್ನ ಬ್ಯಾಕ್ ಗ್ರೌಂಡು. ನಿಮ್ ತಂಗಿ ನನ್ನನ್ನು ಇಷ್ಟಪಟ್ಟಿದ್ದಾಳೆ, ನಾನು ನಿಮ್ ತಂಗಿನ ಇಷ್ಟಪಟ್ಟಿದ್ದೀನಿ. ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಜೀವನ ಸಾಗಿಸ್ಬೇಕು ಅನ್ಕೊಂಡಿದ್ದೀವಿ. ಇದಕ್ಕೆ ನೀವೇನ್ ಹೇಳ್ತೀರಾ ಸರ್? ಒಪ್ಪಿಗೆ ಕೊಟ್ಬಿಡ್ರಿ. ಆಯ್ತು ಮಿಸ್ಟರ್ ಅಶೋಕ್, ನನ್ನ ತಂಗಿ ನೀವು ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದೀರಾ. ನನ್ನ ತಂಗಿಗೆ ನೀವು ಒಳ್ಳೆ ಬಾಳ್ ಕೊಡ್ತೀರಾ ಅಂತ ನನಗೆ ನಂಬಿಕೆ ಬಂದಿದೆ. ಆದ್ರೆ ಇದನ್ನ ನಿಮ್ಮ ತಂದೆ ತಾಯಿಗಳಿಗೆ ಒಪ್ಪಿಸೋದು ನಿಮ್ಮ ಜವಾಬ್ದಾರಿ. ಖಂಡಿತ ಸರ್. ಆದಷ್ಟು ಬೇಗ ನಿಮ್ ತಂದೆ ತಾಯಿನ ಕರ್ಕೊಂಬನ್ನಿ, ಮದ್ವೆ ಶಾಸ್ತ್ರ ಎಲ್ಲ ಮುಗಿಸ್ಬಿಡೋಣ. ಅಲ್ಲೇನ್ರಿ? ಆಯ್ತು ಮಿಸ್ಟರ್ ಅಶೋಕ್, ಆದಷ್ಟು ಬೇಗ ನೀವು ಊರಿಗೆ ಹೋಗ್ಬಿಟ್ಟು ನಿಮ್ಮ ತಂದೆ ತಾಯಿನ ಕರ್ಕೊಂಡು ಬನ್ನಿ. ನಾವು ಒಬ್ರಿಗೊಬ್ರು ಪರಸ್ಪರ ಮಾತಾಡ್ಕೋತೀವಿ. ನಮ್ಮ ಫ್ಯಾಮಿಲಿ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ. ಆಗ ನಾವು ಮುಂದಿನ ಕಾರ್ಯದ ಬಗ್ಗೆ ನಿರ್ಧರಿಸಬಹುದು. ಓಕೆ? ಆಯ್ತು ಸರ್, ಆದಷ್ಟು ಬೇಗ ನಾನು ಊರಿಗೆ ಹೋಗಿ ನಮ್ಮ ತಂದೆ ತಾಯಿಗೆ ವಿಷಯ ಹೇಳಿ ಅವನಲ್ಲಿ ಕರ್ಕೊಂಡ್ ಬರ್ತೀನಿ. ಅವರು ನಿಮ್ಮ ಮದುವೆಗೆ ಖಂಡಿತ ಒಪ್ಕೋತಾರೆ ಸರ್. ಮುಂದಿನ ಕಾರ್ಯ ನಿಮ್ಗೆ ಸೇರಿದ್ದು. ನಿಮ್ಮ ಮಾತಿನಂತೆ ಆಗ್ಲಿ ಸರ್. ನಿಮ್ ಮಾತಲ್ಲಿ ನಮ್ಗೆ ಖಂಡಿತ ನಂಬಿಕೆ ಇದೆ. ನೋಡಿ, ಇನ್ನು ನನ್ನ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ನಿಮ್ಮ ತಂಗಿನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅವಳಿಗೆ ಯಾವ ಕೊರತೆನೂ ಬರದಿರ ಹಾಗೆ ನೋಡ್ಕೋತೀನಿ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಆ ನಂಬಿಕೆ, ವಿಶ್ವಾಸ, ಆತ್ಮಸ್ಥೈರ್ಯ ನನಗಿದೆ. ನೀವು ಒಪ್ಪಿಗೆ ಕೊಟ್ರೆ ಸಾಕು. ಇಷ್ಟು ನೇರವಾಗಿ ಮಾತಾಡ್ತಾರಲ್ವಾ? ಹೌದು ಲತಾ, ಅಶೋಕ್ ಓಪನ್ ಎಲ್ಲ ಹೇಳೋದು ನೋಡಿದ್ರೆ ನನ್ನ ತಂಗಿ ಒಂದು ಒಳ್ಳೆ ಬಾಳ್ ಕೊಡ್ತಾರೆ ಅಂತ ಅನಿಸ್ತಾ ಇದೆ. ಜೊತೆಗೆ ಅವಳು ಕೂಡ ತಾಯಿಲ್ ತಬ್ಬಲಿ ಅವಳು ಮನಸ್ಸು ನೋಯಿಸೋದು ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಆದ್ರಿಂದ ಇವ್ರ ತಂದೆ ತಾಯಿನ ಆದಷ್ಟು ಬೇಗ ಕರೆಸಿ ನಾವು ಮುಂದಿನ ಕಾರ್ಯಕ್ಕೆ ಅಣಿ ಮಾಡ್ಕೊಳ್ಳೋಣ. ಅಶೋಕ್, ನೀವು ದಯವಿಟ್ಟು ಬೇಗ ಹೋಗಿ ಬನ್ನಿ. ಖಂಡಿತ ಸರ್. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಬರ್ತೀನಮ್ಮ. ನಮಸ್ಕಾರ. ಈ ದುಡ್ಡು, ಶ್ರೀಮಂತಿಗೆ, ಹಣ ಆ ದೇವ್ರು ನಿಮ್ಗೆಲ್ಲ ಕೊಟ್ಟಿದ್ದಾನೆ. ಆದ್ರೂ ನೀವು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀರಾ? ಗೌಡ್ರೆ, ಮನಃಶಾಂತಿ, ನೆಮ್ಮದಿ ಅನ್ನೋದೇ ಇಲ್ಲ ನನ್ನ ಜೀವನದಲ್ಲಿ. ನೋಡಿ, ನನ್ನ ಜೀವನದ ದೊಡ್ಡ ದುರ್ಘಟನೆ ಅಂತ ಹೇಳಿದ್ರೆ ಏನ್ ಗೌಡ್ರೆ? ಅಯ್ಯೋ, ನಾನು ಇಷ್ಟಪಟ್ಟು ಮದುವೆ ಆದ ನನ್ನ ಹೆಂಡತಿ ಬೇರೊಬ್ಬನ ಜೊತೆ ಓಡೋಗ್ಬಿಟ್ಲು. ಅದೇ ಗೌಡ್ರೆ ನನಗೆ ಚಿಂತೆ, ಕೊರಗು ಎಲ್ಲ. ತುಂಬಾ ದೊಡ್ಡ ದುರಂತ ಮಾಡ್ಬಿಟ್ಟ ಆ ದೇವ್ರು ನಿಮ್ ಜೀವನದಲ್ಲಿ. ಅದಕ್ಕೆ ಗೌಡ್ರೆ ನಾನು ಅವತ್ತಿನಿಂದ ದೇವದಾಸಿಯರಿಗೆ ಇಷ್ಟಪಡೋಕೆ ಶುರು ಮಾಡಿದೆ. ಹಣ ಕೊಟ್ಟು ಆನಂದ ಪಡ್ಕೊಂಡು ಸುಖ ಅನುಭವಿಸಕ್ಕೆ ಶುರು ಮಾಡಿದೆ. ಈ ವಿಷಯದಲ್ಲಿ ನೀವು ಯಾರಿಗೇನು ಕಡಿಮೆ ಇಲ್ಲ ಬಿಡಿ.
ಹೌದು ಗೌಡ್ರೆ, ಅದು ಸರಿನೇ ಅನ್ನಿ. ಆದ್ರೆ ಈ ಕಮ್ಮಿ ಆಗಿರೋದು ಸಾರಾಯಿ ಒಂದೇ ನೋಡಿ. ಎರ್ಸಿಯವನ್ನ ಏ ಶಂಭ ಎದ್ದು ಹೋಗಲೆ ತಗೊಂಡ್ ಬಾ. ಆಯ್ತು ಗೌಡ್ರೆ ನೋಡಿ. ಬೇಷ್. ಪಬ್ಲಿಕ್ ಪ್ಲೇಸ್ ನಲ್ಲಿ ನಿಮ್ ಪ್ರೀತಿ ಬೋಲ್ಡ್ ಆಗಿ ಚೆನ್ನಾಗಿ ನಡೀತಾ ಇದೆ. ಹಾಯ್ ಅಶೋಕ್. ಹಲೋ ಕಿಟಿ. ಹಲೋ ರೇಖಾ. ಏನ್ ಸಮಾಚಾರ? ಹೇಗಿದೆ ನಿಮ್ ಲವ್ ಲೈಫ್? ಒಳ್ಳೆ ಸಮಯಕ್ಕೆ ಬಂದೆ ಕಣಯ್ಯ. ಅಶೋಕ್, ನಾನೊಂದು ಸಮಸ್ಯೆ ಸಿಕ್ಕಾಕೊಂಡಿದ್ದೀನಿ, ಅದಕ್ಕೆ ನಿನ್ ಸಹಾಯ ಬೇಕು ಕಣಯ್ಯ. ಏನಪ್ಪ ಅಂತದ್ದು? ಅಂತದ್ದೇನಿಲ್ಲ, ನಮ್ಮಿಬ್ರು ಲವ್ ಚೆನ್ನಾಗೇ ನಡೀತಾ ಇದೆ, ಆದ್ರೆ ನಮ್ಮಪ್ಪ ಒಪ್ತಾ ಇಲ್ಲ. ಅವ್ರಿಗೆ ವರದಕ್ಷಿಣೆ ತರ ಹುಡುಗಿ ಬೇಕಂತೆ. ಅದ್ ನನಗೆ ಇಷ್ಟ ಇಲ್ಲ. ಅದಕ್ಕೆ ನೀನೇ ಒಂದು ಪರಿಹಾರ ಸೂಚಿಸಯ್ಯ. ಅಷ್ಟೇ ತಾನೇ? ನಿಮ್ಮಲ್ಲೇನಾದ್ರೂ ಪ್ರಾಬ್ಲಮ್ ರೇಖಾ? ನಾನು ಇವ್ರದ್ದೇ ಪ್ರಾಬ್ಲಮ್, ನಮ್ಮಲ್ಲೇನು ಪ್ರಾಬ್ಲಮ್ ಇಲ್ಲ. ಕಿಟಿ, ಕಿಟಿ, ನಾವು ಕಾಲೇಜ್ ಓದ್ತಿರುವಾಗ ಡಿಸೈಡ್ ಮಾಡಿದ್ವಲ್ಲ ಆದರ್ಶ ವ್ಯಕ್ತಿಗಳಾಗಿ ಬಾಳೋದ್ರ ಬಗ್ಗೆ. ಅದೇ ಡೌನ್ ವಿತ್ ಡೌರಿ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಮುಂತಾದ ಸಮಸ್ಯೆಗಳನ್ನ ಎದುರಿಸಿ ಆದರ್ಶ ವ್ಯಕ್ತಿಗಳಾಗಿ ಬಾಳ್ಬೇಕು ಅಂತ. ಮದುವೆ ವಿಷಯ ಬಂದಾಗ ಮನೆಯವ್ರ ಹತ್ರ ಒಂದ್ಸಾರಿ ನಾವು ಹೇಳಿ ಕನ್ವಿನ್ಸ್ ಮಾಡೋದು. ಅದಕ್ಕೆ ಅವ್ರು ಒಬ್ಬದೇ ಇದ್ದಾಗ ಮನೆ ಬಿಟ್ಟು ಓಡ್ ಹೋಗೋದು ಇದ್ದೇ ಇದೆಯಲ್ಲ. ಫಾರ್ಮುಲಾ ನಂಬರ್ 2. ಏನ್ ಮಾಡೋದು ಅಂದ್ರೆ ಬಟ್ಟೆ ಬರೆಲ್ಲ ಎತ್ಕೊಂಡು ಮನೆ ಬಿಟ್ಟು ಓಡ್ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ದೇವ್ರಿಗೆ ನಮಸ್ಕಾರ ಮಾಡೋದು, ಹಾರ ಬದಲಾಯಿಸ್ಕೊಳ್ಳೋದು, ರಿಜಿಸ್ಟ್ರಿ ಮ್ಯಾರೇಜ್ ಮಾಡ್ಕೊಂಡು ಸಂಸಾರ ಮಾಡೋದು. ವೆರಿ ಗುಡ್ ಕಣಯ್ಯ, ಒಳ್ಳೆ ಸಲಹೆ ಕೊಟ್ಟ. ಓಕೆ, ಬೈ ರೇಖಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಬಾಯ್. ಓಕೆ, ಸಿ ಯು ದೆನ್. ಬಾಯ್ ಬಾಯ್. ದೇವಣ್ಣಾರೆ, ನಮ್ ಗೌಡ್ರು ಅಕ್ಕಿ, ಕೋಳಿ, ತರಕಾರಿ ಎಲ್ಲ ಕೊಟ್ಟು ಕಳ್ಸವ್ರೆ. ಹೌದು, ಇದ್ರಲ್ಲವೇ ಎಲ್ಲ. ದುರ್ಗಾ, ಬಾಮ್ಮ ಇಲ್ಲಿ. ಇದನ್ನೆಲ್ಲ ತಗೊಂಡೋಗಿ ಸಾಯಂಕಾಲಕ್ಕೆ ಒಳ್ಳೆ ಸಾರು ಮಾಡಮ್ಮ, ಗೊತ್ತಾಯ್ತಾ? ಅಮ್ಮ, ಕೊಂಚಂ ನೀರು. ನನ್ನ ಮಕ್ಕಳ, ಅಕ್ಕಿ, ಕೋಳಿ, ತರಕಾರಿ ತಗೊಂಡೋಗಿ ಕೊಟ್ಟು ಬನ್ನಿ ಅಂದ್ರೆ ಚೊಮ್ ನೀರು ಕುಡಿತಾ ಇದ್ದೀರಾ? ಬನ್ನಿ ಗೌಡ್ರೆ, ಕೂತ್ಕೊಳ್ಳಿ. ಹಿಂಗೆ ರಸ್ತೆಯಲ್ಲಿ ಹೋಗ್ತಾ ಇದ್ದೆ, ಯಾಕೋ ಬಾಯಾರಿಕೆ ಆದಂಗಾಯ್ತು, ಸ್ವಲ್ಪ ನೀರು ಕುಡ್ಕೊಂಡು ಹೋಗೋಣ ಅಂತ ಬಂದೆ. ತಗೊಳ್ಳಿ ತಗೊಳ್ಳಿ. ತಿನ್ನ ಕೊಡ ಬಾರಪ್ಪ. ನಮ್ ಗೌಡ್ರು ಸಾರಾಯಿ ಕೊಟ್ಟು ಇಷ್ಟೆಲ್ಲಾ ಮಾಡಿದಾರಲ್ಲ, ಅವ್ರ ಋಣ ಯಾಕೆ? ಜಾಮಣ್ಣ, ಸಾರಾಯಿ ಕುಡಿಬೇಕಾರೆ ಋಣ ಗಿಣ ಅಂತ ಯಾವ್ದು ಮಾತಾಡ್ಬಾರ್ದಪ್ಪ. ಸಾರಾಯಿ ಕೊಟ್ಟು ಇಷ್ಟೊಂದು ಸಹಾಯನೂ ಮಾಡಿದಾರ, ಋಣ ಯಾಕೆ ತೀರ್ಸೋದು ಹೇಳು? ಅದಕ್ಕೇನ್ ಅವಸರ? ಅದಕ್ಕೆ ಅಂತ ಒಂದು ಸಮಯ ಬರುತ್ತೆ, ಆಗ ನಿಮ್ಗೆ ನಾನು ಹೇಳ್ತೀನಿ ದ್ಯಾಮಣ್ಣ, ಗೊತ್ತಾಯ್ತಾ? ಅದಕ್ಕೆ ಐಯಲ್ಲ ಕಣೋ, ಐಡಿಯಾ. ಕನ್ನಡದಲ್ಲಿ ಹೇಳು. ಫಾಲೋ ಮಾಡೋರು, ಒಂದ್ ಚೊಮ್ ನೀರ್ ಕೇಳೋರು, ಗೌಡ್ರು ಒಳಗೋಗಿ ಹೊರಗೆ ಬರೋ ತನಕ ನೀನೇನು ಬಾಗ್ಲಿ ಕಾಯ್ತೇನಲ್ಲೇ? ಗೌಡ್ರೆ, ನಿಮ್ಗೆ ಸರಿಯಾದ ಶಿಷ್ಯ ಅವನು. ರಾಮಣ್ಣ, ನನ್ನೊಂದು ಐಡಿಯಾ, ದುರ್ಗಿಗೆ ಮುತ್ತು ಕಟ್ಸಿ ಗೌಡ್ರಿಗೆ ಕೊಟ್ಬಿಡು.
ಹಂಗಾವೆ ದುರ್ಗಿ ಕತೆ ಮುಗೀತು. ಫಾಲೋ ಮಾಡೋದು ನೀರ್ ಕೇಳೋದು ಅಂಕಲ್. ದುರ್ಗಿ ಕತೆ ಎಲ್ಲೋ ಮುಗೀತು, ಈಗ ಪ್ರಾರಂಭ ಆಗಿದೆ. ಎತ್ತೋ ನಿನ್ ಮಗಳಿಗೆ ಮುತ್ತು ಕಟ್ಸು. ಅದೆಷ್ಟೇ ಖರ್ಚು ಬರ್ಲಿ ನಾನು ನೋಡ್ಕೋತೀನಿ. ಧಾಮ್ ಧೂಮ್ ಅಂತ ಜೋರ ಮಾಡು. ಮಾರಪ್ಪ ಸರಿಯಾಗಿ ಹೇಳ್ದ. ನನ್ ಮಗಳಿಗೆ ಉಣ್ಮೆಗೆನೆ ಮುತ್ತು ಕಟ್ಟಿಸ್ಬಿಡ್ತೀನಿ. ನನ್ ಋಣನೆಲ್ಲ ತೀರ್ಸ್ಕೊಂಡ್ಬಿಡ್ತೀನಿ. ಕೆಲಸ ಮೊದ್ಲು ಮಾಡು. ತಗೊಳ್ಳಿ ಇಷ್ಟೇ ಅಲ್ಲ, ಇನ್ನೂ ಬರುತ್ತೆ. ತಗೊಳ್ಳಿ. ಮಗ, ಈ ಕಾಸಿ ಕಟ್ಟೋ ಅರ್ಥ ನಿನಗೆ ಗೊತ್ತಾ? ನಾನು ಹೇಳ್ತೀನಿ ನಿನಗೆ, ಕೂತ್ಕೋ. ಮಗ, ಈ ಕಾಸಿ ಕಟ್ಕೊಂಡ್ರೆ ಅಮ್ಮ ನಮ್ಮ ಮೈ ತುಂಬ್ಕೊಬಿಡ್ತಾಳೆ. ನಾವೆಷ್ಟೇ ಜೋರಾಗಿ ಚಾಟಿಯಿಂದ ಹೊಡ್ಕೊಂಡ್ರು ನಮಗೆ ನೋವು ಗೊತ್ತಾಗೋದಿಲ್ಲ. ಚಾಕು ತಗೊಂಡು ಮೈ ಮೇಲೆಲ್ಲ ಗೀರ್ಕೊಂಡ್ರು ರಕ್ತ ಬರುತ್ತೆ ಹೊರತು ನಮಗೆ ನೋವು ಸ್ವಲ್ಪನೂ ಕಾಣೋದಿಲ್ಲ. ನಮ್ಮನ್ನ ಪೊಲೀಸ್ ಆಗ್ಲಿ ಜೈಲಾಗ್ಲಿ ನಮ್ಮನ್ನು ಬಂಧಸಕ್ ಸಾಧ್ಯನೇ ಇಲ್ಲ. ನಮ್ಮ ಹತ್ರ ಯಾರು ಬರಕ್ ಸಾಧ್ಯನೇ ಇಲ್ಲ. ಈ ಕಾಸಿ ಕಟ್ಕೊಂಡ್ಬಿಟ್ರೆ ಆನೆ ಅಷ್ಟು ಬಲ ಬಂದ್ಬಿಡುತ್ತೆ. ಅಷ್ಟೇ ಅಲ್ಲ, ನಮ್ಮಪ್ಪ ಕಾಸಿ ಕಟ್ಕೊಂಡು ಒಂದು ಆವಾಜ್ ಹಾಕ್ದ ಅಂದ್ರೆ ನಿಮ್ಮನ್ನ ಕಾಪಾಡ್ತಾಳೆ. ಕುಡಿ. ಇದಪ್ಪ, ಇದು ನಮ್ಮ ತಲಾಂತರ ಬಂದ ಕುಲು ಕಸಬು ಕಣಪ್ಪ. ಈ ಕಾಸಿ ಕಟ್ಕೊಂಡು ಜೀವನ ಮಾಡಬೇಕು. ಇನ್ಮೇಲೆ ನಮ್ಮನ್ನು ಸಾಕ್ಬೇಕಾದ್ದು ನಿನ್ ಕರ್ತವ್ಯ ಅಪ್ಪ. ತಾಯಿನ ಹೆಗಲ ಮೇಲೆ ಎತ್ಕೊಂಡು ಬೀದಿ ತಿರುಗಿ ಅಮ್ಮನ ಸೇವೆ ಮಾಡ್ತಾ ಭಿಕ್ಷೆ ಬೇಡಿ ಜೀವನ ಮಾಡಬೇಕು. ಅಮ್ಮನ ಆಶೀರ್ವಾದ ತಗೋ ಮಗ. ಇವತ್ತಿನಿಂದ ನಮ್ಮ ಕುಲು ಕಸಬ್ನ ನೀನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಅಮ್ಮನ್ನ ಹೆಗಲ ಮೇಲೆ ಹೊತ್ಕೊಂಡು ಬೀದಿ ತಿರುಗಿ ಹಾಡಿ ಕುಣಿತಾ ಭಿಕ್ಷೆ ಬೇಡಿ ಜೀವನ ಸಾಧಿಸ್ಬೇಕು. ಇವತ್ತಿನಿಂದ ಅಮ್ಮನ ಸೇವಕ ನೀನು. ಮಗ, ಇವತ್ತಿಂದ ನೀನು ಬರೀ ನಮ್ಮಗ ಅಲ್ಲಪ್ಪ, ಈ ತಾಯಿ ಸೇವಕ. ಅಮ್ಮ ತಾಯಿ, ನನ್ನ ಮಗನ್ನ ನಿನ್ನ ಮಡ್ಲಿಗೆ ಹಾಕಿದ್ದೀನಿ. ಅವನ್ನ ಕಾಪಾಡೋ ಭಾರ, ಉಳಿಸೋ ಭಾರ ನಿಂದು ಕಣವ, ನಿಂದು. ಆ ಮಾರಮ್ಮ ನಿನ್ನ ಚೆನ್ನಾಗಿಟ್ಟಿಲ್ಲಪ್ಪ. ಬಾ ಮಗ, ಹೋಗವ. ರೇಣುಕಮ್ಮ, ಸಾವುಕಾರರು ನೆಂಜಿನ ಸೀರುಡ್ಕೆ ಮಾಡ್ಕೊಡಿ ಅಂತ ಕೇಳಕ್ ಬಂದವ್ರೆ, ನಿನ್ಗೆ ಒಪ್ಕೇನಾ? ನಂದೇನೈತೆ ಜೋಗವ್ವ, ಎಲ್ಲ ನೀನೇ ಮಾತಾಡ್ ಮುಗ್ಸು. ಸಾವುಕಾರ್ರೆ, ನಮ್ ನಂಜಿ ನಿಮ್ಗೆ ಒಪ್ಕೇನಾ? ಒಪ್ಗೆನೆ. ಒಪ್ಗೆ ಅಂದ್ರೆ ಸುಮ್ನೆ ಕಳಿಸ್ಬಿಡಕಾಯ್ತದ? ಅದೇನ್ ಕೊಡ್ಬೇಕು ಅಂತ ಹೇಳಿ. ಅವಳು ಭಾರ ಹೊರ್ಬೇಕಾಯ್ತದೆ. ಆಯ್ತು. ಒಂದ್ ಜೊತೆ ಪಿಂಡೋಲೆ ಕೊಡ್ಬೇಕು. ಆಯ್ತು. ಕುಪ್ಸ ಸೀರೆ ಕೊಡ್ಬೇಕು. ಆಯ್ತು.
ಅಟ್ಟಿಯವ್ರನ್ನೆಲ್ಲ ಕರೆದು ಊಟಕ್ಕೆ ಹಾಕ್ಬೇಕು, ಆಯ್ತು ಅವ್ರ ಮನೆಯವ್ರನ್ನೆಲ್ಲ ನೋಡ್ಕೋಬೇಕು. ಆಯ್ತು. ಇಷ್ಟೆಲ್ಲ ಒಪ್ಕೊಂಡ್ಮೇಲೆ ಸೀರೆ ಉಡಿಕೆ ಮಾಡೋಣವೇ? ಇಕ್ಕಿ ಮತ್ತೆ ದಕ್ಷಿಣಿಯ ತಗ. ಅಟ್ಟಿಯವ್ರಿಗೆಲ್ಲ ಊಟ ಹಾಕ್ಸ್ಬಿಡಿ, ನಾಳೆ ರಾತ್ರಿನೇ ಮುಸುಕ್ ತೆಗೆ ಶಾಸ್ತ್ರ ಮಾಡ್ಬಿಡೋಣ. ಆಯ್ತು ಆಯ್ತು. ಜೋಗವ್ವ, ನಂಜಿಗೆ ಸಾವ್ಕಾರ್ ಹತ್ರ ಹೆಂಗಿರ್ಬೇಕು ಅಂತ ಹೊಸಿ ತಿಳಿಸೇಳವ. ನಾನ್ ನಿಮ್ಮೆಲ್ರಿಗೂ ಟೀ ಮಾಡ್ಕೊಂಬತ್ತೀನಿ. ನೋಡಮ್ಮ ನಂಜಿ, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ತಿಳ್ಕೊ. ಸಾವುಕಾರರು ನಿನ್ನ ಒಪ್ಕೊಂಡಿದ್ದಾರೆ, ಅವ್ರು ಚೆನ್ನಾಗಿ ನೋಡ್ಕೋತಾರ ನಿನ್ನ, ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೊ. ಅವ್ರು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ನಾಳೆ ನಿನಗೆ ಹುಟ್ಟೋ ಮಕ್ಳಿಗೆ ನೀನೇ ಅಮ್ಮ ಆಗಿ ಅಪ್ಪ ಆಗಿ ಸಾಕ್ಬೇಕು. ಸಾವುಕಾರ ಹೆಸರು ಮಾತ್ರ ಹೇಳ್ಬಾರ್ದು, ಗೊತ್ತಾಯ್ತಾ? ಗೊತ್ತಾಯ್ತೇನವ ನಂಜಿ? ಟೀ ಮಾಡ್ಕೊಂಬತ್ತೀನಿ ಅಂತ ಹೋದ್ರ ಬಂದ ರೆಡಿ ಹೋಗೋಣ. ಎಲ್ಲ ಏನ್ ಗೌಡ್ರೆ, ಇವತ್ತು ಬಹಳ ಖುಷಿಯಿಂದಿದ್ದೀರಿ? ಹೌದು ಗೌಡ್ರೆ, ನಿನ್ನೆ ತಾನೇ ಒಂದು ಮುಸುಕ್ ತೆಗೆಯೋ ಶಾಸ್ತ್ರ ಮುಗಿಸ್ಕೊಂಡು ಬಂದೆ, ಬಹಳ ಚೆನ್ನಾಗಿತ್ತು ಗೌಡ್ರೆ. ಮರೆಯಕ್ಕೆ ಆಗ್ತಾ ಇಲ್ಲ. ಅದೇ ಗೌಡ್ರೆ, ನನಗೂ ಬಹಳ ಕಡೆಯಿಂದ ಆಫರ್ ಬರ್ತಾ ಇದೆ. ನಾನಿನ್ನೊಂದ್ 2 ದಿನಗಳಲ್ಲಿ ಹೊಸ ಶಾಸ್ತ್ರ ತಯಾರು ನಡೆಸಿದ್ದೀನಿ. ಹೌದಾ? ಬೇಗ ಮುಗಿಸಿ ಅನುಭವ ಹೇಳಿ. ಏನೋ ಗೌಡ್ರೆ, ಅಲ್ಲೊಂದು ಕಾಯ್ತಾ ಇದೆ. ಹೌದಾ? ನಾನಿನ್ ಬರ್ತೀನಿ ಗೌಡ್ರೆ, ಬರ್ತೀನಿ. ಹೇಳಿ ಹೇಳಿ. ಏನ್ ಅಷ್ಟೊಂದು ಗಾಢವಾಗಿ ಓದ್ತಾ ಇದೆಯಾ? ಏನಿಲ್ಲ ರೀ. ನಮಸ್ಕಾರ ಸರ್. ನಮಸ್ಕಾರ ಅಶೋಕ್, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಇಷ್ಟೊತ್ತು ನಾವು ನಿಮ್ಮ ವಿಷಯನ ಮಾತಾಡ್ತಾ ಇದ್ವಿ, ಕೂತ್ಕೊಳ್ಳಿ. ಕಾಫಿ ಟೀ ಎಲ್ಲ ಆಯ್ತು ಸರ್. ನಾನು ಹೆಚ್ಚಿಗೆ ಕಾಫಿ ಟೀ ಏನ್ ತಗೊಳಲ್ಲ. ದಿಢೀರ್ ಅಂತ ಬಂದಿದ್ದೀರಿ, ಏನ್ ಸಮಾಚಾರ? ಏನಿಲ್ಲ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ನಿಮ್ಗೆ ಮಾತನ್ನ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಹೌದಾ ಅಶೋಕ್? ತುಂಬಾ ಸಂತೋಷ. ಮೊದಲು ಆ ಕೆಲಸ ಮಾಡಿ. ಯಾವಾಗ ಹೋಗ್ತಿದ್ದೀರಾ? ಇವತ್ತೇ ಹೋಗ್ತಾ ಇದ್ದೀನಿ. ತುಂಬಾ ಸಂತೋಷ. ಆದಷ್ಟು ಬೇಗ ಹೋಗ್ಬಿಟ್ಟು ಬನ್ನಿ ಅಶೋಕ್. ಊರಲ್ಲಿ ಒಂದ್ 4-5 ದಿವಸ ಇದ್ಬಿಟ್ಟು ನಿಮ್ ತಂದೆ ತಾಯಿ ಸಮಾಧಾನ ಹೇಳಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬನ್ನಿ, ಆಯ್ತಾ? ವಿಶ್ ಯು ಬೆಸ್ಟ್ ಆಫ್ ಲಕ್. ಆಲ್ ದ ಬೆಸ್ಟ್. ಬರ್ತೀನಿ. ಬನ್ನಿ. ನಮಸ್ಕಾರ. ಲತಾ, ನಮ್ ರೂಪನ್ಗೆ ಒಳ್ಳೆ ಜೋಡಿ ಕಣೆ ಅಶೋಕ್. ನಮ್ ರೂಪ ತುಂಬಾ ಅದೃಷ್ಟವಂತೆ. ತುಂಬಾ ಅದೃಷ್ಟವಂತೆ ರೀ.
ಸಾಕಾಗೋಯ್ತು. ಕಾಸೆನ್ಸು ಮಗ. ಅಪ್ಪ ಕರ್ದಿಯ ಮಗ? ಇಲ್ಲಪ್ಪ, ನಾನು ಕಾಸು ಎಣಿಸ್ತಾ ಇದ್ದೀನಿ. ಯಾರೋ ಕರ್ದಂಗಾಯ್ತಲ್ಲ ಅಪ್ಪ. ಅಪ್ಪ ಅಪ್ಪ, ನನ್ನ ಅಪ್ಪ ಅಂತ ಕರಿತಿದ್ದೀರಲ್ಲ, ತಾವ್ಯಾರ ಬುದ್ಧಿ? ಅಪ್ಪ, ನನ್ ಗುರ್ಸಿರ್ಲಿಲ್ವಾ ನಿಮ್ಗೆ? ಕಾಸಿ ಕಟ್ಟಿ ಕುಣಿಯುವಾಗ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಎಲ್ರನ್ನೂ ಜ್ಞಾಪಕ ಇಟ್ಕೊಳಕ್ ಆಗ್ತದ ಬುದ್ಧಿ? ತಾವ್ಯಾರ ಬುದ್ಧಿ? ಏನ್ ಹೇಳ್ತಿದ್ದೀರಪ್ಪ? ಅಮ್ಮ, ನಿನಗೂ ನನ್ ಗುರ್ಸಿರ್ಲಿಲ್ವಾ? ಅಪ್ಪ, ನಾನು ಹನುಮಂತು. ಅಪ್ಪ, ಹನುಮಂತು ಅಪ್ಪ. ಹನುಮಂತು. ಚೆನ್ನಾಗಿದ್ದೀರಾ? ಹನುಮಂತು, ಆಶೀರ್ವಾದ ಮಾಡಿಯಪ್ಪ. ದೇವಿ ಚೆನ್ನಾಗಿರ್ತಿರ್ಲಪ್ಪ. ಪುಲ್ಗೇಶಿ ಅಣ್ಣ, ಎಷ್ಟು ಚೆನ್ನಾಗಿ ಕುಣಿತಾ ಇದ್ದು, ಜನ ಚಪ್ಪಾಳೆ ತಟ್ಟಿ ಆನಂದ ಪಡೋದು ನೋಡ್ತಾ ಇದ್ರೆ ನನ್ಗೆಷ್ಟು ಖುಷಿ ಆಗ್ತಿತ್ತು. ಅಪ್ಪ, ಅಮ್ಮ, ಅಪ್ಪ ಈ ವಯಸ್ಸಿನಲ್ಲಿ ಯಾಕೆ ಇಷ್ಟೊಂದು ಕಷ್ಟ ಪಡ್ಬೇಕು? ಇದನ್ನೆಲ್ಲ ಇಲ್ಲೇ ಬಿಟ್ಟು ಆರಾಮಾಗಿ ನನ್ ಜೊತೆ ಬಂದಿರ್ಬೋದಾ? ಅದ್ ಹೆಂಗಾಗ್ತದೆ ಮಗ, ಕುಲಕ್ ಕಸು ಬಿಟ್ಟು ಬರಕಾಯ್ತದ. ಜೀವ ಇರೋ ಗಂಟ ಅಮ್ಮನ್ ಸೇವೆ ಮಾಡ್ಕೊಂಡು ಕಾಲ ಕಳೀತಾನೆ ಇರೋದು. ಹಿಂಗೆ ಮಾತಾಡ್ತಾ ಕಾಲ ಕಳಿತಿರೋ ಇಲ್ಲ ಮಗಿನ ಮನೆ ಕರ್ಕೊಂಡ್ ಬರ್ತಿರೋ? ಹೌದೌದು. ಎತ್ಕೊಳ್ಳ ನಡಿ ಅನ್ಮು, ಎತ್ಕೊಳ್ಳ ಅದೆಲ್ಲ ಮಗ. ಎತ್ಕೊಂಡ್ ನಡಿಯಪ್ಪ. ನಡಿ ಮಗ, ಬಾ ಮಗ. ಅಪ್ಪ, ನನ್ ಕಾರ್ ಹೋಗೋಣ ಬನ್ನಿ ಅಪ್ಪ. ಬೇಡ ಮಗ, ಹಂಗೆ ಮಾತಾಡ್ಕೊಂಡು ನಡ್ಕೊಂಡೇ ಹೋಗುವ. ಬಾ ಮಗ. ಅಪ್ಪ, ಈಗ ನನ್ನ ಹತ್ರ ಆಸ್ತಿ ಹಣ ಬಂಗ್ಲಾ ಎಲ್ಲ ಇದೆಯಪ್ಪ. ಬನ್ನಿ ನನ್ ಜೊತೆ ಆರಾಮಾಗಿರೋಣ. ಚಿಕ್ಕ ವಯಸ್ಸಲ್ಲಿ ಒಬ್ರು ಕರ್ಕೊಂಡು ಹೋಗಿರ್ಲಿಲ್ವಾ? ಆ ಶ್ರೀಮಂತ ನನ್ನ ಹೆಸರಿಗೆ ಆಸ್ತಿ ಬರ್ದು ಕಣ್ಮುಚ್ಕೊಂಡ್ರಪ್ಪ. ಪುಣ್ಯಾತ್ಮ, ದೇವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಪ್ಪ. ಅಪ್ಪ, ಇದನ್ನೆಲ್ಲ ಕಟ್ಕೊಂಡು ಈ ಉರಿ ಬಸ್ಸಲ್ಲಿ ಯಾಕಪ್ಪ ಕಷ್ಟಪಡ್ತೀರಾ? ನನ್ ಜೊತೆ ಬನ್ನಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಪ್ಪ. ಇಲ್ಲ ಅನ್ಬೇಡಿಯಪ್ಪ. ಆಗಕ್ಕಿಲ್ಲ ಮಗ. ಅಮ್ಮ, ನೀನಾದ್ರೂ ಹೇಳಮ್ಮ. ಹನುಮ ಹೇಳ್ದಂಗೆ ಕೇಳ್ರಿ ಮಗ. ನಮ್ಗೆ ಪ್ಯಾಟೆ ಜೀವನ ಆಗ್ಬರಕ್ಕಿಲ್ಲ. ಈ ಜೀವ ಇರೋ ತನಕ ಹಳ್ಳಿಲೇ ಇದ್ಕೊಂಡು ಅಮ್ಮನ ಸೇವೆ ಮಾಡ್ಕೊಂಡು ಹೀಗೆ ಕಾಲ ಕಳಿತೀವಿ. ನಮ್ಮನ್ನ ಪ್ಯಾಟೆಗೆ ಬಾ ಅಂತ ಬಲವಂತ ಮಾಡ್ಬೇಡಪ್ಪ. ನೀನ್ ಚೆನ್ನಾಗಿದ್ರೆ ಸಾಕು. ಮಗ, ಬರೋದ್ ಬಂದಿದೀಯಾ? ಇನ್ನೊಂದು ವಾರದಾಗೆ ನಮ್ಮೂರಾಗೆ ಕರ್ಗ ನಡೀತತೆ. ಮುತ್ತು ಮಾರಿಯಮ್ಮ ಜಾತ್ರೆನ ಬೋಜೋರ ಮಾಡ್ತಾರೆ. ಇದ್ದು ನೋಡ್ಕೊಂಡು ಹೋಗ್ ಮಗ. ಇಲ್ಲಪ್ಪ, ನನಗೆ ಅರ್ಜೆಂಟ್ ಕೆಲಸ ಇದೆ, ಸಿಟಿಗೆ ಹೋಗ್ಬೇಕು. ನೀನಾರು ಹೊಸಿ ಹೇಳೆ. ಹನ್ಮು, ಆಗಲ್ಲಪ್ಪ. ಹನ್ಮು, ಇಲ್ಲಿ ಕರ್ಗ ಬಹು ಜೋರಾಗಿ ನಡೀತದಪ್ಪ. ನೀವ್ ಅಪ್ಪ ಹೇಳ್ದಂಗೆ ಕೇಳಪ್ಪ. ಹೌದು ಮಗ, ಇದ್ದು ನೋಡ್ಕೊಂಡು ಹೋಗು, ಬೋಜೋರ ನಡೀತತೆ. ಸರಿಯಪ್ಪ, ಇರ್ತೀನಿ. ಅಮ್ಮ, ನಿನ್ ಕೈ ಊಟ ರುಚಿ ನೋಡಿ ಎಷ್ಟು ದಿನ ಹೋಗಾಯ್ತಮ್ಮ. ಅಯ್ಯೋ ನನ್ ಬಾ ಬರ್ತೀನಿ. ಏ ಹಲ್ಗೇಶಿ, ಎತ್ಕೊಂಬರ್ಲಾ? ಗೌಡ್ರೆ, ನಮ್ ಹಳ್ಳಿ ಬಡವರೆಲ್ಲ ನಿಮ್ಮನ್ನ ದೇವ್ರ ಸಮಾನ ಅಂತ ಹೊಗಳ್ತಾರಲ್ರಿ, ಬಹಳ ಪ್ರಸಿದ್ಧಿ ಆಗ್ಬಿಟ್ರಿ ಬಿಟ್ರಿ. ಹೌದು ಗೌಡ್ರೆ, ಹೊಗಳ್ತಾರೆ. ಯಾಕೆಂದ್ರೆ ಹಣ ತಗೊಳ್ತಾರಲ್ಲ, ಅದಕ್ಕೆ. ಹಣ ಏನೋ ತಗೋತಾರ ಬಿಡಿ, ಅದಕ್ ಪ್ರತಿಯಾಗಿ ಸುಖನೂ ಕೊಡ್ತಾರಲ್ವಾ? ಹೌದು ಗೌಡ್ರೆ, ಆದ್ರೆ ಇತ್ತೀಚಿನ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಅದ್ ಯಾರೋ ಮಾರಪ್ಪನ ಮಗ ಅಂತೆ. ಅವನು ಪೇಟೆಯಿಂದ ಹಳ್ಳಿಗೆ ಬಂದು ಈ ದೇವದಾಸಿ ಪದ್ಧತಿನ ನಿರ್ಮೂಲ ಮಾಡಬೇಕು ಅಂತ ಹಠ ಹಿಡಿದಾನೆ. ಅದ್ರ ಬಗ್ಗೆ ವಿಚಾರ ಮಾಡ್ಬಿಟ್ಟು ಸ್ವಲ್ಪ ಚಿಗುರಲ್ಲಿ ಚಿವುಟ್ಬಿಡಿ. ಹೌದು ಗೌಡ್ರೆ, ನಾನು ಇದ್ರ ಬಗ್ಗೆ ಸ್ವಲ್ಪ ನಿಗಾ ಮಾಡಿದೆ. ಆಮೇಲೆ ಆ ಮಾರಪ್ಪನಿಗೂ ಸ್ವಲ್ಪ ತಿಳಿ ಹೇಳಿದೆ. ಅದಕ್ಕೆ ಅವನು ತನ್ನ ಮಗನಿಗೆ ಬುದ್ಧಿ ಹೇಳಿ ರಿಪೇರಿ ಮಾಡ್ತೀನಿ ಅಂತ ಹೇಳಿದಾನೆ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ ಅಲ್ವಾ? ಸರಿ, ಅವನ ಉದ್ದೇಶ ಏನು ಅಂತ ಸ್ವಲ್ಪ ತಿಳ್ಕೊಳ್ಳಿ. ಹೌದು ಗೌಡ್ರೆ, ಓದ್ದವನು ಅಂತ ತಲೆ ತಿರ್ಗಂತರ ಮಾತಾಡ್ತಾನೆ, ನೋಡೋಣ. ಹೌದು ಗೌಡ್ರೆ, ಹೌದು ಗೌಡ್ರೆ. ಅಯ್ಯೋ, ನೀ ಸುಮ್ಮನೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನೋ ನನ್ ಮಗನೇ, ಬಾಯಿಲಿ ನಾವು ಹೇಳಿದ್ಕೆಲ್ಲ ಹೌದು ಹೌದು ಅಂತ ತಲೆ ಹಾಕ್ತಿಯಲ್ಲ. ನೀ ಸಾರಾಯಿ ಕುಡಿಯೋದು ಬಿಟ್ರೆ ಬೇರೆ ಇನ್ನೇನು ಬರುತ್ತೆ? ಅಯ್ಯೋ, ಬಾರ ಇಲ್ಲಿ, ತಿರ್ಗೋ ಈ ಕಡೆ, ತಿರ್ಗೋ ಮುಂಡೆವೆ. ಅಯ್ಯೋ, ಏನು ಗೊತ್ತಾಗಲ್ಲ ಬಿಡವ್ರಿ.
ಯಾಕಮ್ಮ ತುಂಬ ಬೇಜಾರಾಗಿದ್ಯಾ? ಅಶೋಕ್ ಬರ್ಲಿಲ್ಲ ಅಂತಾರ? ಬೇಜಾರು ಮಾಡ್ಕೋಬೇಡ. ಇಲ್ಲ ಅಣ್ಣ, ಹಾಗೇನಿಲ್ಲ. ಮತ್ ಯಾಕೆ ಈ ಒಬ್ಳೆ ಒಂಟಿಯಾಗಿ ಕೂತಿದ್ಯಾ? ನೋಡು, ಇನ್ನೆರಡು ದಿವಸದಲ್ಲಿ ಅಶೋಕ್ ಬಂದೇ ಬರ್ತಾರೆ. ಬಂದ ತಕ್ಷಣ ಮದುವೆ ಕಣಮ್ಮ. ನಡಿ ಒಳಗಡೆ ನಡಿ. ನಮ್ ಜೊತೆಗೆ ಅಲ್ಲಿವರೆಗೂ ಊಟ ತಿಂಡಿ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಹಾಯಾಗಿರ್ಬೇಕು. ನೋಡಮ್ಮ, ಒಮ್ಮೆ ನೀನು ಮದುವೆ ಮಾಡ್ಕೊಟ್ಟ ಮೇಲೆ ಮತ್ತೆ ವಾಪಸ್ ಬರ್ತೀಯಾ? ಬರಲ್ಲ. ನಡಿ ನಡಿ. ಮಗ, ಊಟ ಹಿಡಿಸ್ತಾ ನಿನಗೆ? ಏನಪ್ಪ ಹೀಗೆ ಕೇಳ್ತಾ ಇದ್ಯಾ? ಅಮ್ಮನ ಕೈ ಅಡಿಗೆ ಅಮೃತ ಅಲ್ವೇನಪ್ಪ? ಅಪ್ಪ, ಒಂದ್ ವಿಷಯ ಕೇಳ. ಕೇಳು ಮಗ. ಅದು ಹೆಣ್ಮಕ್ಳಿಗೆ ಮುತ್ತು ಕಟ್ಸೋದು ಅಂತಾರಲ್ಲ, ಹಾಗಂದ್ರೆ ಏನಪ್ಪ? ಮಗ, ಮುತ್ತು ಕಟ್ಟೋದು ಅಂದ್ರೆ ಇದೊಂಥರ ಸಂಪ್ರದಾಯ. ಈ ಯಲ್ಲಮ್ಮನ ಗುಡ್ಡ, ಸೌದತ್ತಿ, ಹುಚ್ಚಂಗಿ ದುರ್ಗ ಈ ಸ್ಥಳಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸಂಪ್ರದಾಯದ ಪ್ರಕಾರ 5 ಜನ ಜೋಗಮ್ಮ ಮುಂದೆ ನಿಂತು ಜೋಗಪ್ಪ ಆ ಹೆಣ್ಣು ಮಕ್ಕಳ ಕುತ್ತಿಗೆಗೆ ದೇವ್ರ ಹೆಸರು ಹೇಳಿ ಮುತ್ತು ಕಟ್ತಾನೆ. ಇದನ್ನೇ ಅಂದ್ರೆ ಮದುವೆ ತರನಪ್ಪ? ಅದೊಂಥರ ಮದುವೆನೆ. ಅದನ್ನೇ ಮುತ್ತು ಕಟ್ಟೋದು ಅಂತಾರಪ್ಪ. ಮುಂದೆ ಅಂತ ಹೆಣ್ಮಕ್ಳ ಗತಿ? ಹೆಣ್ಮಕ್ಳ ತಲೆ ಮೇಲೆ ದೇವ್ರು ಒರೆಸಿ ಅವಳನ್ನ ದೇವ್ರ ಮಡ್ಲಿಗೆ ಹಾಕಿ ಜೋಗ್ತಿ ಅಂತ ಕರೀತಾರೆ. ಅಂದ್ರೆ ಕೆಲವು ಕಡೆ ದೇವದಾಸಿ ಅಂತಾರೆ, ಇನ್ನು ಕೆಲವು ಕಡೆ ಬಸ್ವಿ ಅಂತಾರೆ. ಇದರ ಅರ್ಥ ಸಮಾಜದಲ್ಲಿ ಆ ಹೆಣ್ಮಕ್ಳು ಸೂಳೆ ತರ ಬಾಳ್ಬೇಕಪ್ಪ. ಅವಳೊಂಥರ ವೇಶ್ಯೆ. ಅವಳು ವೇಶ್ಯೆ ತರ ಜೀವನ ನಡೆಸ್ಬೇಕಪ್ಪ. ಅಪ್ಪ, ಈ ರೀತಿ ಮಾಡೋದು ತಪ್ಪಲ್ವಾ? ಸರ್ಕಾರ ಇದನ್ನೆಲ್ಲ ಒಪ್ಪೋದಿಲ್ಲ. ಸುಳ್ಳುಗಾರಿಕೆ ಮಾಡೋದು ತಪ್ಪು ಅಂತ ಬಹಿಷ್ಕಾರ ಹಾಕಿದೆ. ಹಾಗಿದ್ರು ನಮ್ ಜನ ಮೂಢನಂಬಿಕೆನ ಮುಂದಿಟ್ಕೊಂಡು ಈ ಹೆಣ್ಮಕ್ಳ ಬಾಳನ ಯಾಕೆ ಹಾಳು ಮಾಡ್ತಾರೆ? ಬಡವರು ತಮ್ಮ ಸಾಲ ತೀರ್ಸ್ಕೊಳ್ಳೋಕೋಸ್ಕರ ತಮ್ಮ ಮಗಳನ್ನೋ ತಮ್ಮ ತಂಗಿನೋ ದೇವ್ರ ಹೆಸರಲ್ಲಿ ಜೋಗ್ತಿ ಮಾಡಿ ಸಾಹುಕಾರನಿಗೆ ಒಪ್ಪಿಸಿ ತಮ್ಮ ಸಾಲದ ಹೊರೆನ ಇಳಿಸ್ಕೋತಾರೆ. ಇದೆಲ್ಲ ತಪ್ಪಪ್ಪ. ಸರ್ಕಾರ, ನಮ್ ಕಾನೂನು ಇದನ್ನೆಲ್ಲ ಒಪ್ಪೋದಿಲ್ಲ. ಸರ್ಕಾರ ಬಡವರಿಗೋಸ್ಕರ ಮೀಸಲಾತಿ ಇಟ್ಟು ಕೆಲಸ ಕೊಡ್ತಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಹಳೆಯ ಸಂಪ್ರದಾಯನ, ಪದ್ಧತಿನ, ನಿಮ್ಮ ಗೊಡ್ಡು ಸಂಸ್ಕೃತಿನ ಬದಲಾಯಿಸ್ಕೋಬೇಕಪ್ಪ. ಅಪ್ಪ, ನಿಮ್ಮಂತವ್ರು, ಹಿರಿಯರು, ಮುಖಂಡರು ಮುಂದೆ ನಿಂತು ಸಮಾಜ ಸುಧಾರಣೆ ಮಾಡ್ಬೇಕು. ನಮ್ ಕೈಲೆಲ್ಲ ಸಮಾಜ ಸುಧಾರಣೆ ಮಾಡಕ್ಕಾಗುತ್ತಾ ಮಗ? ಈಗ ನೋಡು, ಬರೋ ಕರಗದ ದಿನ ಆ ದ್ಯಾಮಪ್ಪ ತನ್ನ ಮಗಳು ದುರ್ಗಿನ ಬಸ್ವಿ ಮಾಡಕ್ ಹೊರಟಿದ್ದಾನೆ. ವೇಲುಗೌಂಡರ ಸಾಲ ತೀರಿಸಿ ತನ್ನ ಹೊರೆ ಇಳಿಸ್ಕತ್ತಿದ್ದಾನೆ. ಅಪ್ಪ, ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು. ದುರ್ಗಿನ್ ಬೇಕಾದ್ರೆ ಮದುವೆ ಆಗಿ ಅವಳಿಗೊಂದು ಬಾಳ್ ಕೊಡ್ತೀನಿ. ಈ ಸಮಾಜದ ನೀತಿನ ನಾನು ವಿರೋಧಿಸ್ತೇನಪ್ಪ. ಬೇಡ ಮಗ, ಸಮಾಜನ ವಿರೋಧ ಮಾಡ್ಕೊಂಡು ಯಾರು ಬದುಕಕ್ ಸಾಧ್ಯ ಇಲ್ಲ ಮಗ. ಅಪ್ಪ, ನಾನ್ ಪ್ರಯತ್ನ ಮಾಡ್ತೀನಿ. ಬಹಳ ಕಷ್ಟ ಮಗ. ಅವನು ಬಹಳ ಕೆಟ್ಟವನು, ಒಳ್ಳೆಯವನಲ್ಲ. ಅವನ ವಿರೋಧ ಕಟ್ಕೋಬೇಡ ಮಗ. ನಾನು ನಿಮ್ ಮಗ ಅಪ್ಪ. ನನಗೂ ಧೈರ್ಯ, ಶಕ್ತಿ ಇದೆ. ನೀನ್ ಒಂದ್ಸಾರಿ ಒಪ್ಪಿಗೆ ಕೊಡು ಸಾಕು. ದ್ಯಾವಣ್ಣನ ಹತ್ರ ಮಾತಾಡಿ ಮದುವೆಗೆ ನಾನು ಒಪ್ಪಿಸ್ತೀನಿ. ನಮ್ದೇನೋ ಒಪ್ಗೆಯಪ್ಪ. ನೀನು ಓದ್ ಬಂದವನು, ನಿನಗೆ ಎಂತ ಹೆಣ್ ಬೇಕಾದ್ರೂ ತರಬಹುದು. ಆದ್ರೆ ಆ ದುರ್ಗಿನ ಜೋಗ್ತಿ ಮಾಡಕ್ ಹೊರಟವ್ರೆ. ಅದನ್ನ ತಡೆಯೋ ಪ್ರಯತ್ನ ಮಾತ್ರ ಬಿಟ್ಬಿಡು. ಹೌದು ಮಗ. ಇಲ್ಲ, ನಾನು ಓದಿದ್ದಕ್ಕೂ ಸಾರ್ಥಕ ಆಗ್ಬೇಕು ಅಂತಂದ್ರೆ ಈ ಹಳೆ ಸಂಪ್ರದಾಯನ ವಿರೋಧಿಸಿ ಒಂದು ಹೆಣ್ಣು ಮಗಳಿಗೆ ಬಾಳ್ ಕೊಡ್ಬೇಕು. ಅದೇ ನನ್ನ ಉದ್ದೇಶ ಅಪ್ಪ. ನಿನ್ನ ಉದ್ದೇಶ ಏನೋ ಸರಿಯಾಗಿದೆ ಮಗ. ಆ ಮಾರಮ್ಮ ನಿನ್ನ ಆಸೆ ನೆರವೇರಿಸ್ಲಿ. ಯಾವಾಗ ಏನ್ ನಡಿಬೇಕೋ ಅದೆಲ್ಲ ಮಾರಮ್ಮನ ಇಚ್ಛೆ. ಮಗ, ಹೊತ್ತಾಗೋಯ್ತು, ಹೋಗ್ ಮಲ್ಕೋ ಮಗ. ಆಗ್ಲಿ ಅಪ್ಪ. ಅಣ್ಣ, ಈ ಮುತ್ತುಮಾರಿಯಮ್ಮ ದೇವತೆ ತುಂಬಾ ಸತ್ಯವಾದ ದೇವತೆ. ನೀನೇನೇ ಕೇಳ್ಕೊಂಡ್ರು ಅದು ನೆರವೇರುತ್ತೆ ಅಣ್ಣ. ಕೇಳ್ಕೊಳ್ಳೋಣ. ಹೌದಾ ಅಮ್ಮ? ಮುತ್ತು ಮಾರಿಯಮ್ಮ, ನಾನು ದುರ್ಗಿಗೆ ಬಾಳ್ ಕೊಡ್ಬೇಕು ಅಂತ ಇದ್ದೀನಿ. ಅದನ್ನ ನೆರವೇರಿಸು ತಾಯಿ. ಅಪ್ಪಯ್ಯ, ನಮ್ಮನೆಗೆ ಯಾರೋ ಬರ್ತಿದ್ದಾರೆ. ನಮಸ್ಕಾರ ದೇವನವರಿಗೆ. ನಮಸ್ಕಾರ, ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಾನು ಮಾರಪ್ಪನ ಮಗ ಅಶೋಕ್ ಅಂತ. ಯಾವ ಮಾರಪ್ಪ? ಓ, ಊರ್ ಮಾರಮ್ಮನ್ ಸೇವೆ ಮಾಡ್ಕೊಂಡು ಓಡಾಡ್ತಾನಲ್ಲ ಆ ಮಾರಪ್ಪನ? ಹೌದೌದು, ಅದೇ ಮಾರಪ್ಪನ ಮಗ ನಾನು. ನಾನೇ ಅಶೋಕ್ ಅಂತ.
ಹಂಗ ಇಷ್ಟಿರ ಎಲ್ಲಿದ್ರಿ? ಚಿಕ್ಕನಲ್ಲೇ ನಾನು ಸಿಟಿಗೆ ಹೋಗಿದ್ದೆ. ಓದ್ ಮುಗಿಸ್ಕೊಂಡು ಮೊನ್ನೆ ತಾನೇ ನಾನು ಮನೆಗೆ ಬಂದೆ. ಅಂದಾಗೆ ನಿಮ್ ಮಗಳ ವಿಷಯ ಏನಾಯ್ತು? ನನ್ನ ಮಗಳಿಗೆ ಮುತ್ತು ಕಟ್ಸಿ ಜೋಗ್ತಿ ಮಾಡ್ಬೇಕು ಅಂತಿದ್ದೀನಿ. ಅದು ಮೊದ್ಲಿಂದ ನಮ್ಮ ವಂಶದಲ್ಲಿ ಬಂದಿದೆ. ನೋಡಿ, ಈ ಮುತ್ತು ಕಟ್ಟೋದು, ಸೂಳೆ ಮಾಡೋದು, ಜೋಗ್ತಿ ಬಿಡೋದು ಇದೆಲ್ಲ ಸರಿಯಲ್ಲ. ಅದೆಲ್ಲ ನಮ್ಮ ವಂಶದಲ್ಲಿ ಬಂದ್ಬಿಟ್ಟಿದೆ. ಈಗ ನಾವು ಮಾಡ್ಲಿಲ್ಲ ಅಂತಂದ್ರೆ ಆ ಎಲ್ಲಮ್ಮ ನಮ್ಮ ಮೇಲೆ ಕೋಪ ಮಾಡ್ಕೋತಾಳೆ. ಸುಳ್ಳು, ಅದೆಲ್ಲ ನಿಮ್ಮ ತಪ್ಪು ಕಲ್ಪನೆಗಳು. ಅದಾಗಲ್ಲ ಬಿಡಿ. ಅಲ್ಲ, ಮಗಳಿಗೆ ಒಳ್ಳೇದ್ ಬಯಸೋದ್ ಬಿಟ್ಬಿಟ್ಟು ಸೂಳೆ ಮಾಡಕ್ ಹೊಟ್ಟಿದಿರಲ್ಲ, ನೀನೊಬ್ಬ ತಂದೆನಾ? ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾರು? ಅದೆಲ್ಲ ಬೇಡ, ನಿನ್ ಮಗಳನ್ನೇ ಕರೆದು ನಿಲ್ಸ್ಬಿಡಿ. ಅವಳು ಒಪ್ಕೊಂಡ್ಲು ಅಂತಂದ್ರೆ ನಾನು ಅವಳನ್ನ ಮದುವೆ ಆಗಿ ಅವಳಿಗೊಂದು ಒಳ್ಳೆ ಬಾಳ್ ಕೊಡ್ತೀನಿ. ಆಗಲ್ಲ ಬಿಡಿ. ಯಾಕ್ರಿ ಆಗಲ್ಲ? ಅದನ್ನ ಕೇಳಕ್ ನೀನ್ ಯಾರು? ಅವಳನ್ನೇ ಕರೆದು ಕೇಳ್ರಿ. ನನ್ನ ಮಗಳಿಗೆ ಮುತ್ತು ಕಟ್ಟಿಸ್ತೀನಿ, ಸೂಳೆಗಾರಿಕೆ ಮಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರು? ಅದನ್ನೇ ಹೇಳ್ತಾ ಇರೋದು. ಮುತ್ತು ಕಟ್ಸೋದು ಬೇಡ, ಸೂಳೆ ಮಾಡೋದು ಬೇಡ, ನಾನ್ ಮದುವೆ ಆಗ್ತೀನಿ ಅಂತ ಅವಳು ಒಪ್ಪಿಗೆ ಕೇಳ್ರಿ. ಬೇಡ 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 ಬೇಡ. ಯಾಕೆ ಬೇಡ? ಬೇಡಯ್ಯ. ನನ್ನ ಮಗಳಿಗೆ ಮುತ್ತಾದ್ರೂ ಕಟ್ಸ್ತೀನಿ, ಸೂಳೆನಾದ್ರೂ ಮಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರು? ಎತ್ತವಯ್ಯ. ನೋಡ್ದೆ ಅಮ್ಮಣ್ಣ, ನಾಳೆ ಕರ್ಗೋ ದಿವಸ ನಿನ್ನ ಮಗಳಿಗೆ ಮುತ್ತು ಕಟ್ಸೋದಕ್ಕೆ ಬಿಡೋದಿಲ್ಲ. ನಾನೇ ಅವಳಿಗೆ ತಾಳಿ ಕಟ್ಟ ಗಂಡು, ನೆನ್ಪಿಟ್ಕೋ. ಹೋಗಯ್ಯ, ಅದ್ಯಾಕೆ ತಾಳಿ ಕಟ್ಬಿಡ್ತೀಯೋ ನಾನು ನೋಡ್ತೀನಿ. ಎದುರ್ತೀಯನೆಯ ನೀನು? ಅಶೋಕ್ ಏನಾದ್ರು ಫೋನ್ ಮಾಡಿದ್ರಾ? ಇಲ್ಲ ಅಣ್ಣ. ನೀನು ಅಶೋಕ್ ಜೊತೆಗೆ ಅವ್ರ ಊರಿಗೆ ಹೋಗಿ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಅವ್ರ ತಂದೆ ತಾಯಿನು ನೀನ್ ನೋಡ್ದಾಗ ಆಗ್ತಿತ್ತಲ್ಲ. ನನಗೂ ಅದೇ ಆಸೆ ಇತ್ತಣ್ಣ. ಗೌಡ್ರೆ, ಏನ್ಲ ಅದು? ಅಶೋಕಪ್ಪ ಜಾಮಪ್ಪನ ಮನೆಗೆ ಹೋಗಿದ್ದಾನೆ ಗೌಡ್ರೆ. ಅದೇನು ವಿಷಯ ತಿಳ್ಕೊಂಬ ಹೋಗೋ. ಸರಿ ಗೌಡ್ರೆ, ಬರ್ತೀನಿ. ಯಾಕೆ ಹೋಗಿರ್ಬೋದು ಗೌಡ್ರೆ? ಅದೇ ಗೌಡ್ರೆ ನನಗೆ ಅನುಮಾನ. ಆ ಅಶೋಕ ಜಾಮಪ್ಪನ ಮನೆಗೆ ಯಾಕೆ ಹೋದ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಅಶೋಕ ಊರಿಗೆ ಹೋದಾಗಿನಿಂದ ಒಂದು ಫೋನ್ ಮಾಡಲಿಲ್ಲ, ಲೆಟ್ರ್ ಸಹ ಬರಲಿಲ್ಲ. ಏನ್ ತೊಂದರೆ ಆಗಿದೆಯೋ ಏನೋ ಒಂದು ಗೊತ್ತಾಗ್ತಾ ಇರಲ್ಲ. ತಂದೆ ತಾಯಿಯರಿಗೆ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ ಅಂತ ಹೇಳ್ದ. ಅವ್ರು ಅಶೋಕ್ಗೆ ಸಿಕ್ಕಿದಾರೋ ಇಲ್ಲವೋ ಯಾವುದಕ್ಕೂ ಒಂದು ಫೋನ್ ಮಾಡಿದ್ರೆ ಈ ಟೆನ್ಷನ್ ಇರ್ತಾ ಇರ್ಲಿಲ್ಲ. ರೂಪ ಬೇರೆ ತುಂಬಾ ಪ್ರೀತಿ ಮಾಡ್ತಾ ಇದ್ದಾಳೆ. ಚಿಕ್ಕ ಹುಡುಗಿ, ಅವಳಿಗೆ ಏನಾದ್ರೂ ಆಘಾತಾದ್ರೆ ತಡ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ. ಚಿಕ್ಕ ವಯಸ್ಸಿನಿಂದ ಅವಳು ಹಠಕ್ಕೆ ನಾನು ಯಾವುದೇ ತೊಂದರೆನೂ ಮಾಡಿಲ್ಲ. ಇದು ಒಂದಾಗ್ಲಿ, ನೋಡೋಣ, ದೇವರಿಚ್ಛೆ. ಗೌಡ್ರೆ, ದ್ಯಾಮಪ್ಪನ ಮಗಳು ಆ ದುರ್ಗಂಗೆ ದೇವದಾಸಿ ಮಾಡೋದನ್ನ ಆ ಅಶೋಕಪ್ಪ ತಪ್ಪಿಸಿ ಅವನೇ ಮದುವೆ ಆಗ್ತಾನಂತೆ, ಅವನೇ ಖುದ್ದಾಗಿ ಬಾಳ್ ಕೊಡ್ತಾನಂತೆ ಗೌಡ್ರೆ. ನಮ್ ತಾಯಣ್ಣ ಸತ್ಯ ಗೌಡ್ರೆ. ಓ, ನೀನ್ ಹೇಳೋದು ಸತ್ಯ ಇಲ್ಲ. ತಾಯಣಗಳು ಗೌಡ್ರೆ. ಅಯ್ಯೋ, ಹೊಟ್ಟೆ ಬೆಂಕಿ ಬಿತ್ತ ಎಲ್ಲ ಕೊಟ್ಬಿಟ್ಟು ಅವಳ ಮೇಲೆ ಆಸೆ ಪಟ್ಟು, ಅಯ್ಯೋ ಏನ್ ಗೌಡ್ರೆ ಹಿಂಗಾಗೋಯ್ತಲ್ಲ. ಅಯ್ಯೋ, ಕೆಟ್ಟೋಯ್ತು, ಕೆಲಸ ಎಲ್ಲ ಕೆಟ್ಟೋಯ್ತು ಗೌಡ್ರೆ. ನಾನು ಏನ್ ಮಾಡ್ಲಿ ಈಗ? ಅಯ್ಯೋ, ಅದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ. ಅಯ್ಯ, ಅದೇ ಅನುಮಾನದಲ್ಲಿ ಅವತ್ತೇ ನಾನು ನಿಮಗೆ ಬಡ್ಕೊಂಡೆ. ಚಿಗುರಿಲೆನ ಮುರಿಬೇಕು ಅಂತ ನನ್ನ ಮಾತು ಕೇಳಿದ್ರ ನೀವು? ನೋಡಿ, ಇವಾಗ ನೀವು ತಿನ್ನೋ ತಟ್ಟೆಯಲ್ಲಿ ಅವನಾಗವನೇ ಕೈ ಹಾಕಿದಾನೆ. ಇವಾಗ ನಿಮಗೇ ಬಂತ ಕೂತು. ಅಯ್ಯ, ಈಗ ಏನ್ ಮಾಡ್ಬೇಕು ಗೌಡ್ರೆ? ಅಯ್ಯೋ ಶಿವನೇ, ನನ್ ತಲೆ ತಿರ್ಬೇಡ. ನೀ ನನಗೆ ಏನ್ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ನಾನಂತೂ ಅವಳಿಗೆ ದವಸ ಧಾನ್ಯ ಎಲ್ಲ ಕೊಟ್ಟು ಬಿಟ್ಟಿದ್ದೀನಿ. ನನಗೆ ಮಾತ್ರ ಅವಳು ಬೇಕೇ ಬೇಕು. ನಾಳೆನೆ ಮುಸುಕು ತೆಗೆಯೋ ಶಾಸ್ತ್ರ ನೀನ್ ಮಾಡ್ಲೇಬೇಕು. ಬಾ ಇಲ್ಲಿ, ಈ ಕಡೆ ಬಾರ ಇಲ್ಲಿ. ಮಾಡೋ ಬೇಗ. ಯಾಕೆ ಟೆನ್ಷನ್ ತಗೋತೀರಾ? ಸ್ವಲ್ಪ ಇರಿ, ಸಮಾಧಾನ ಮಾಡ್ಕೊಳ್ಳಿ. ಶಂಭು ಹೋಗಿದ್ದಾನೆ, ವ್ಯವಸ್ಥೆ ಮಾಡ್ತಾನೆ. ಬನ್ನಿ. ಏನ್ ವ್ಯವಸ್ಥೆ ಮಾಡ್ತಾನ್ರಿ? ಸ್ವಲ್ಪ ಹಾಕೋಬೇಡ, ಬನ್ನಿ. ಕಾಫಿ ತಗೊಳ್ರಿ.
ಏನ್ರಿ ಏನ್ ಯೋಚನೆ ಮಾಡ್ತಿದ್ದೀರಾ? ಅಶೋಕ್ ಊರ್ಗ್ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿ 1 ವಾರ ಆಗೋಯ್ತು. ಏನ್ ತೊಂದರೆ ಆಯ್ತು ಏನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅಟ್ಲೀಸ್ಟ್ ಒಂದು ಲೆಟರ್ ಆದ್ರೂ ಬರೀಬೋದಿತ್ತಲ್ಲ. ಹೌದು ರೀ, ಅಶೋಕ್ ಊರ್ಗ್ ಹೋದವರು 1 ಲೆಟರ್ ಕೂಡ ಬರೀಲಿಲ್ಲ. ಅವ್ರ ತಂದೆ ತಾಯಿ ಈ ಮದ್ವೆಗೆ ಒಪ್ತಾರೋ ಇಲ್ವೋ? ಅವ್ರು ಒಪ್ಪೋದೇನು ಬಂತು? ನನ್ನ ತಂಗಿ ಈ ಮದ್ವೆಗೆ ಒಪ್ಪಿದಾಳಲ್ಲ ಅಂತ ನಾನು ಈ ಮದ್ವೆಗೆ ಒಪ್ಕೊಂಡಿರೋರು. ಇಲ್ಲದಿದ್ರೆ ನನ್ನ ತಂಗಿ ಎಂತ ಗಂಡು ಬೇಕು ಅಂತಾಳೋ ಅಂತ ಗಂಡನ್ನ ನಾನು ಹುಡುಕಿ ತಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವಳು ಮದುವೆನ ವೈಭವದಿಂದ ಧಾಮ್ ಧೂಮ್ ಅಂತ ಮದುವೆ ಮಾಡ್ತಿದ್ದೆ. ಅದ್ ನಿನಗೆ ಗೊತ್ತಿರ್ಬೇಕಲ್ಲ. ಇನ್ನೂ 1 ವಾರ ಕಾದ್ ನೋಡಿ. ಅಕಸ್ಮಾತ್ ಅವರು ಊರಿಂದ ಬರ್ದೇ ಇದ್ರೆ ಬೇರೆ ಯಾವ್ದಾದ್ರು ಹುಡುಗನ್ ನೋಡಿ. ನಿಮ್ ಕರ್ತವ್ಯ ನೀವು ಮಾಡಿ. ಸರಿ, ನನ್ನ ಕೆಲ್ಸನ ಈಗಲೇ ಶುರು ಮಾಡ್ಲಾ? ಯಾವ ಕೆಲ್ಸ ರೀ? ಯಾವ ಕೆಲಸ ಅಂತೀಯಲೆ? ಬಾರೆ, ಕಮಾನ್ ಡಾರ್ಲಿಂಗ್. ಅಶಕಪ್ಪ ಬಂದ್ರು. ಗೌಡ್ರೆ ಗೌಡ್ರೆ ಅಶಕಪ್ಪ ಬಂದ್ರು. ನಮಸ್ಕಾರ. ನಮಸ್ಕಾರ. ನೀವೇನ್ರಿ ಅಶೋಕ್ ಅಂದ್ರೆ? ಅದೇ ನಮ್ಮ ಆರಪ್ಪನ ಮಗ. ಕೇಳಿ ಬಿಡ್ಬೇಡಿ. ಹೌದು, ನಾನೇ ಅಶೋಕ್. ಏನು ಹೇಳ್ ಕಳ್ಸಿದ್ರಂತೆ? ಏನ್ ಸಮಾಚಾರ? ಹೌದು ರೀ, ನೀವೇನೋ ಹಳ್ಳಿನೇ ಬದಲಾಯಿಸಕ್ ಪ್ರಯತ್ನ ಮಾಡ್ತಿದ್ದೀರಂತೆ. ಹೌದು ರೀ, ನಾವ್ ಈ ಊರಿಗೆ ಗೌಡ್ರು, ನಾವು ಹೇಳಿದ್ದೆ ನಡಿಬೇಕು. ಅಲ್ಲ ಗೌಡ್ರೆ, ಗೌಡಗಿರಿ ನಡೆಸ್ಕೊಂಡು ಪಾಳೆಗಾರಿಕೆನೂ ಮಾಡ್ತಾ ಇದ್ದೀರಾ. ಸ್ವತಂತ್ರ ಭಾರತದಲ್ಲಿ ನೀವೇನಾದ್ರೂ ಹಳ್ಳಿನೇ ಏನಾದ್ರೂ ಕೊಂಡ್ಕೊಂಡಿದ್ದೀರಾ? ಹೇಳಿ ಗೌಡ್ರೆ. ಹೌದ್ರಿ, ಹಳ್ಳಿ ಜನಗಳಿಗೆ ಬೇಕಾದಾಗೆಲ್ಲ ನಾವೇ ಹಣ ಕೊಡೋದು. ಅವ್ರ ಕಷ್ಟ ಸುಖಕ್ಕೂ ಆಗೋದು. ಅವ್ರ ಕಷ್ಟ ಸುಖಕ್ಕೂ ಆಗ್ತೀರಾ, ಅವ್ರ ರಕ್ತನೂ ಬೀಳ್ತೀರಾ? ಯಾಕೆ ಹೇಳಿ, ನಾನು ಹೇಳ್ ಕಳ್ಸಿದ್ದು. ಅದೇ ರೀ, ಅದುರ್ಗಿ ವಿಷಯದಲ್ಲಿ ತಲೆ ಹಾಕ್ಬೇಡಿ. ಅಂದ್ರೆ ಇದೇನ್ ಬೆದರಿಕೆನಾ? ಬೆದರಿಕೆ ಅಲ್ಲ ರೀ, ನಿಮ್ ಒಳ್ಳೇದಿಕ್ಕೆ ಇದು ಸಮಜಾಯಿಸಿ. ಗೊತ್ತಾಯ್ತಾ? ಸಮಜಾಯಿಸೋಕೆ ನೀವ್ಯಾರ್ರಿ? ಆ ದುರ್ಗಿನ ದೇವದಾಸ ಆಗಕ್ಕೆ ನಾನ್ ಬಿಡಲ್ಲ. ಆ ದುರ್ಗಿನ ನಾನೇ ಮದುವೆ ಆಗೋದು. ಏನ್ ಮಾಡ್ತೀರಾ ಮಾಡ್ಕೊಳ್ಳಿ, ಬರ್ತೀನಿ. ಗೌಡ್ರೆ, ಇದೇನ್ರಿ ಹಿಂಗ್ ಹೇಳೋಗ್ತಾ ಇದಲ್ರಿ? ಏನ್ರಿ ಮಾಡೋದೀಗ? ಅಯ್ಯೋ ಸುಮ್ನೆ ರೀ, ಅದ್ಯಾಮಪ್ಪ ನಮ್ ಕಡೆ ಇದ್ದಾನೆ. ಅವನ್ ಏನ್ ಹಾರಾಡ್ತಾನೋ ಹಾರಾಡ್ಲಿ. ಆ ದುರ್ಗಿಗೆ ಮುಸುತ್ತಿಗೆ ನೀವೇ. ಹೌದ್ರಿ, ಹೌದು, ಕರೆಕ್ಟು. ಅಲ್ಲಿ ನೋಡಿದೆ ನುಡಿತಾನೆ. ಯಾಕೆ ಮಗ ಬೇಜಾರಾಗಿದ್ಯಾ? ಬೇಜಾರೇನಿಲ್ಲಮ್ಮ, ಸುಮ್ಮನೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅದೇನಂತ ಯೋಚನೆ ಮಗ? ನಾನು ಕಾಲೇಜ್ನಲ್ಲಿ ಓದುವಾಗ ರೂಪ ಅನ್ನೋ ಹುಡುಗಿ ಜೊತೆ ಸ್ನೇಹ ಇತ್ತು. ಅವ್ರ ಅಣ್ಣನ ಹತ್ರ ನಮ್ಮ ಮದುವೆ ವಿಷಯನ ಮಾತಾಡಿದೆ. ಹಂಗಾರೆ ಆ ಹುಡುಗಿನೇ ಮದ್ವೆ ಮಾಡ್ಕೊಂಬಿಡು ಮಗ. ಅವ್ರ ಅಣ್ಣನು ನಮ್ಮಿಬ್ಬರು ಮದುವೆಗೆ ಒಪ್ಕೊಂಡಿದ್ದಾರೆ. ಅದು ಅಲ್ಲದೆ ತುಂಬಾ ಶ್ರೀಮಂತರು. ಆದ್ರೆ ನಾನು ಯೋಚನೆ ಮಾಡ್ತಿರೋದೇ ಬೇರೆ. ಅದನ್ನ ಹೇಗೆ ಹೇಳಿ ಅಂತ ಅರ್ಥ ಆಗ್ತಿಲ್ಲ. ಸರಿ ಮಗ, ಹಂಗಾರೆ ಆ ಹುಡುಗಿನೇ ಮದ್ವೆ ಆಗು. ನಿಮ್ಮ ಅಪ್ಪನ್ ಹೇಳಿ ನಾನು ಒಪ್ಪಿಸ್ತೀನಿ. ಆದರ್ಶ ಅದು ಇದು ಅನ್ಕೊಂಡು ನಿನ್ ಜೀವನನೇ ಹಾಳು ಮಾಡ್ಕೋಬೇಡ. ನೀನ್ ಓದ್ದವನು, ಎಲ್ಲ ತಿಳಿದಿರೋನು, ನೀನ್ ನನ್ನ ಹೆಚ್ಚಿಗೆ ಹೇಳಕ್ಕಾಗಲ್ಲಪ್ಪ. ಅಮ್ಮ, ಅದ್ರಲ್ಲೇನ್ ತಪ್ಪಿದೆ? ನಾನು ಈಚೆ ಹೋಗಿ ಅವ್ರ ಅಣ್ಣನ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ಆಯ್ತು ಮಗ, ನೀನ್ ತಿಳಿದಿದ್ ಮಾಡು. ಸರಿಯಮ್ಮ. ದೊಡ್ಡದಾಗಿ ಹೇಳ್ಬಿಡ್ತಾರೆ, ಮಕ್ಕಳು ಓದಿಸಿ ಈ ಸ್ಕೂಲಿಗೆ ಕಳಿಸಿ ಅಂತ. ಅಲ್ಲಿ ಸ್ಕೂಲಿಗೆ ಸೇರ್ಸಕ್ ಹೋದ್ರೆ ಅವನ ಅಪ್ಪ ಯಾರು, ಅವ್ವ ಯಾರು, ಯಾವ ಜಾತಿ, ಛೇ ಎಲ್ಲಿಂದ ತರ್ಲಿ ಇವನ ಅಪ್ಪನ್ನ? ಇವ ಏನೇ ಇವ್ರ ಅಪ್ಪ ಅಂತ ಹೆಂಗ್ ಹೇಳಿ? ಕರ್ಮ. ಏನಂಜೆ ಅಲ್ಲಿ ಎಲ್ಲಿಂದ ಬರ್ತಾ ಇದೀಯಾ? ಯಾರೀ ಮಕ್ಕಳು? ಎಷ್ಟು ಚಂದವೇ. ನಾಚಿಕೆ ಹಾಕಿಲ್ವಾ ಹಿಂಗ್ ಕೇಳಕ್ಕೆ? ನಾನೊಬ್ಳು ದೇವದಾಸಿ. ಬೇಕಾದಾಗ ಬರ್ತೀರಾ, ಬೇಡ ಅಂದಾಗ ಹೋಯ್ತೀರಾ. ನಾನು ಬೇಡ ಅಂದ್ರು ಇವನ್ ಬೇರೆ ಹುಟ್ಟವಲ್ಲ ನಾಯಿಗಳ ತರ. ಇವುಗಳನ್ನ ಬೀದಿಲೂ ಬಿಡಕ್ ಹಾಕಿಲ್ಲ.
ಈ ಸ್ಕೂಲಿಗೆ ಸೇರ್ಸೋಣಂದ್ರೆ ಅವನ್ ಬೇರೆ ಇವುಗಳ ಅಪ್ಪ ಯಾರು ಅಂತ ಕೇಳ್ತಾನೆ. ಎಲ್ ತರ್ಲಿ ಇವ್ರ ಅಪ್ಪನ್ನ? ಅವನಿದ್ರು ಸತ್ತಂಗೆ. ಏನು ಉಚಿತ ಮಾತಾಡ್ತಿದ್ಯಾ? ಯಾರೀ ಮಕ್ಕಳು? ನಿನ್ ಜನ್ಮಕ್ ಬೆಂಕಿ ಹಾಕ. ಈ ಮಕ್ಳು ಯಾರು ಅಂತ ಕೇಳ್ತೀಯಾ? ನನ್ನ ಜೀವನನೇ ಹಾಳು ಮಾಡಿ ಈಗ ಈ ಮಕ್ಳ ತಂದೆ ಯಾರು ಅಂತ ಕೇಳ್ತಿದ್ಯಾ? ನನ್ನ ಬೇಕಾದಾಗೆಲ್ಲ ಅನುಭವಿಸಿ ನನ್ನ ಜೀವನನೇ ಹಾಳು ಮಾಡಿ ಈಗ ಈ ಮಕ್ಳ ತಂದೆ ಯಾರು ಅಂತ ಕೇಳ್ತೀಯಾ? ಈಗ ಏನ್ ಮಾಡ್ಲಿ ದೇವ್ರೆ, ಏನ್ ಮಾಡ್ಲಿ? ಲೈಟ್ ಕಂಬದ ತರ ನಿಂತಿದ್ದಾನೆ. ಅವನಿಗೇನು ನಾನೇ ಅಪ್ಪ ಬಾ ಸ್ಕೂಲಿಗೆ ಸೇರಿಸ್ತೀನಿ ಅಂದ್ರೆ ಏನಿನ್ ಗಂಟು ಹೋಯ್ತದ? ಇವನ್ ನಾಲ್ಗೆ ಸೇದೋಗ. ನಂಜಿ ಹೇಳ್ ಯಾಕೆ ಅಲ್ಬೇಡ, ನನ್ ಮಾತು ಕೇಳ್ ನಂಜಿ. ನಾನೀಗ ಹಳೆಗೌಡ ಅಲ್ಲ. ಈ ಮಕ್ಕಳಿಗೆ ನಾನು ತಂದೆ ಹೆಸರು ಕೊಡ್ತೀನಿ, ನಾನು ಶಾಲೆಗೆ ಸೇರಿಸ್ತೀನಿ ನಂಜಿ. ನನ್ ಮಾತು ನಂಬು. ಬಾ, ನಾನಿನ್ನು ಒಟ್ಟಾಗಿ ಸಂತೋಷವಾಗಿ ಬಾಳಣ. ಬಾ ಬಾಪ್ಪ, ಮಕ್ಕಳ ಜೊತೆ ಸಂತೋಷವಾಗಿ ಬಾಳಣ. ಮಿಸ್ಟರ್ ಅಶೋಕ್, ಊರಿಂದ ನಿಮ್ಮ ತಂದೆ ಟೈಮ್ ಕರ್ಕೊಂಡು ಬರ್ತೀನಿ ಅಂತ ಹೋಗಿ ಈಗ ನೀವು ಒಬ್ಬರೇ ಬಂದಿದ್ದೀರಲ್ಲ, ಏನ್ ಸಮಾಚಾರ? ಸರ್, ನೀವು ತಪ್ಪು ತಿಳಿಬಾರ್ದು. ನಾನು ನಿಮ್ಮ ಹತ್ರ ಒಂದು ಸಲಹೆ ಕೇಳಕ್ ಇಷ್ಟಪಡ್ತೀನಿ. ಸಲಹೆನಾ? ಅದೇನು ನಿಸ್ಸಂಕೋಚವಾಗಿ ಹೇಳಿ ಮಿಸ್ಟರ್ ಅಶೋಕ್, ಅದೇನು? ಪ್ಲೀಸ್ ಟೆಲ್ ಮಿ ಸರ್. ಅದೇನು ವಿಷಯ ಅಂದ್ರೆ, ನಾನು ಒಂದ್ ವಾರ ಊರಲ್ಲಿದ್ದಾಗ ಒಂದು ವಿಷಯ ಏನ್ ತಿಳಿತು ಅಂದ್ರೆ, ಒಂದು ಕ್ರೂರವಾದ, ಕಠೋರವಾದ, ದೊಡ್ಡ ಸಂಪ್ರದಾಯದ ಹೆಸರಲ್ಲಿ ನಡೀತಾ ಇರೋ ಹೆಣ್ಣಿನ ವ್ಯಾಪಾರದ ಈ ದೇವದಾಸಿ ಪದ್ಧತಿ ನಡೀತಾ ಇರೋ ವಿಷಯ ಕೇಳಿ ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಹೌದಾ? ನೀವು ಹೇಳಿದ ಹಾಗೆ ಮಿಸ್ಟರ್ ಅಶೋಕ್, ಈ ದೇವದಾಸಿ, ಬಸವಿ, ಈ ಬೆತ್ತಲೆ ಸೇವೆ ಅನ್ನೋ ಮುಂತಾದ ಹಳೆಯ ಪದ್ಧತಿಗಳು ಬಹಳ ಕಾಲದಿಂದಲೂ ನಮ್ಮ ದೇಶದಲ್ಲಿದ್ದೇವೆ. ಆದ್ರೆ ಅದಕ್ಕೂ ತನ್ನ ಮುದ್ದಾದ ತಂಗಿ ರೂಪಳ ಮದುವೆಗೂ ಏನ್ರಿ ಸಂಬಂಧ? ಸರ್, ನಾನು ಮೊದಲೇ ಹೇಳಿದೆ, ನೀವು ತಪ್ಪು ತಿಳಿಬಾರ್ದು ಅಂತ. ನಾನು ನನ್ನ ಜೀವನದಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಆ ಆಸೆನ ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ನಾನೇನ್ ಮಾಡ್ಬೇಕ್ರಿ? ಅದಕ್ಕೆ ನೀವೇನಾದ್ರೂ ಸಂಶೋಧನೆ ಮಾಡ್ಬೇಕು ಅಂತ ಇದ್ದೀರಾ ಅಥವಾ ಸಮಾಜ ಸುಧಾರಣೆ ಮಾಡ್ಬೇಕು ಅಂತ ಇದ್ದೀರಾ? ಕಮಾನ್ ಟೆಲ್ ಮಿ ಸರ್, ಹೇಳಿ. ಆ ರೀತಿ ಆಲೋಚನೆ ಏನಿಲ್ಲ ಸರ್. ನನ್ನ ಮನಸ್ಸಲ್ಲಿರೋದನ್ನ ನಾನು ಈಗ ಹೇಳ್ತೀನಿ. ದೇವದಾಸಿ ಆಗ ಕೊಟ್ಟಿರೋ ಒಂದು ಹೆಣ್ಣನ್ನ, ಆ ಪದ್ಧತಿಯಿಂದ ಅವಳನ್ನ ಉಳಿಸಿ ಅವಳಿಗೊಂದು ಹೊಸ ಬಾಳನ್ನು ಕೊಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಸರ್. ಇದಕ್ಕೆ ನಿಮ್ಮ ಒಪ್ಪಿಗೆ ಏನು ಅಂತ? ಅಶೋಕ್, ಏನಂದ್ರೆ ನನ್ನ ಹತ್ರ ಪರವಾನಗಿ ಕೇಳಕ್ ಬಂದ್ಯಾ? ಹೇಶ್, ಒಳ್ಳೇದು, ಬಹಳ ಒಳ್ಳೇದು. ನನ್ನ ಮುದ್ದು ತಂಗಿ ಬಾಳಲ್ಲಿ ಬಂದು ಏನು ಅರಿಯದವಳ ಹತ್ರ ಸ್ನೇಹ ಮಾಡಿ ಅವಳಲ್ಲಿ ಪ್ರೀತಿ ಪ್ರೇಮ ಮೂಡಿಸಿ ಇವತ್ತು ಒಬ್ಬ ದೇವದಾಸಿ ಹೆಣ್ಣಿಗೆ ತಾಳಿ ಕಟ್ಟಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಮೆರಿಬೇಕು ಅಂತ ಹೇಳಿ ನನ್ನ ಹತ್ರ ನೀನು ಪರ್ಮಿಷನ್ ಕೇಳಕ್ ಬಂದಿದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಲುಕ್ ಮಿಸ್ಟರ್ ಅಶೋಕ್. ಸರ್, ನನ್ನ ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ನನ್ನ ಮಾತು ಕೇಳಿ ಸರ್. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ... ಅಶೋಕ್, ನನ್ನ ತಂಗಿಗೆ ನಿನಗಿಂತ ಒಳ್ಳೆ ಗಂಡು ತಂದು ಮದುವೆ ಮಾಡೋ ತಾಕತ್ತು ನನಗಿದೆ ಕಣಯ್ಯ. ನಿನ್ನಂತವನು ನನ್ನ ತಂಗಿ ಬೇಕಾಗಿಲ್ಲ. ಔಟ್ ಔಟ್. ಸರ್, ಪ್ಲೀಸ್ ಸರ್. ಸರ್, ನೋಡು, ನೀನು ಒಂದು ನಿಮಿಷ ಇಲ್ಲಿ ನಿಂತಿದ್ರೆ ನಾನು ನಿನ್ ಏನು ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಗೆಟ್ ಔಟ್, ಹೋಗು. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಾನು ಒಂದು ಹೆಣ್ಣು. ಸಮಾಜದಲ್ಲಿ ಅಸಹಾಯಕರಾಗಿರೋ ಒಂದು ಹೆಣ್ಣಿಗೆ ಸಹಾಯ ಮಾಡೋಕೆ ಯಾರು ಮುಂದೆ ಬರೋದಿಲ್ಲ. ಅಂತದ್ರಲ್ಲಿ ಒಬ್ಬ ದೇವದಾಸಿಗೆ ಬಾಳ್ ಕೊಡ್ತೀನಿ ಅಂತ ಅಶೋಕ್ ಮುಂದೆ ಬಂದಿದಾರಲ್ಲ, ಅದವ್ರ ದೊಡ್ಡ ಗುಣ. ನೋಡಿ, ರೂಪಂ ತಂದೆ ತಾಯಿ ಸ್ಥಾನದಲ್ಲಿ ನಾವಿದ್ದೀವಿ. ಮುಂದೆ ಅವಳಿಗೆ ಒಂದು ಒಳ್ಳೆ ಗಂಡು ನೋಡಿ ನಾವು ಮದುವೆ ಮಾಡೋಣ. ನೀವು ಮಾತ್ರ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಲತಾ, ಅಶೋಕ್ ಈ ರೀತಿ ಏನು ಹೋಗಿದ್ದಕ್ಕೆ ಒಬ್ಬ ಹೆಣ್ಣಿನ ಅಣ್ಣನಾಗಿ ನನಗೆ ಕೋಪ ಬಂತು. ಆದ್ರೆ ಮನುಷ್ಯತ್ವದಿಂದ ಯೋಚನೆ ಮಾಡಿದಾಗ ಅಶೋಕ್ ತಗೊಂಡಿರೋ ನಿರ್ಧಾರ ಅಪರೂಪ ಹಾಗೂ ಅಮೂಲ್ಯವಾದದ್ದು. ರಿಯಲಿ ಈಸ್ ಗ್ರೇಟ್, ಐಸ್ ಮಾರ್ವೆಲಸ್. ಏನ್ ಹೇಳ್ತಿದ್ದೀರಾ ನೀವು? ನೋಡ್ಲತಾ, ಒಂದು ಹೆಣ್ಣನ್ನ ದೇವದಾಸಿ ಪದ್ಧತಿಯಿಂದ ಬಸವಿ ಅನ್ನೋ ಸ್ಥಾನದಿಂದ ಹೊರತಂದು ಸಮಾಜದಲ್ಲಿ ಅವಳಿಗೆ ಹೆಂಡತಿ ಅನ್ನೋ ಸ್ಥಾನ ಕೊಡೋಕೆ ಹೊರಟಿರೋ ಅಶೋಕ್ ನಿರ್ಧಾರ ರಿಯಲಿ ವೆರಿ ಗ್ರೇಟ್.
ಮಾರ್ವೆಲಸ್. ಅವನ ಕಾರ್ಯ ಯಶಸ್ವಿ ಆಗ್ಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ನಾನೇ ಏನು, ನಾವಿಬ್ರು ಸೇರಿ ಹಾರೈಸೋಣ. ರೀ, ನಿಜವಾಗ್ಲೂ ನಿಮ್ ಮನ್ಸು ದೊಡ್ಡದು ರೀ, ಬಂಗಾರದಂತದ್ದು. ನಿಮ್ಮಂತ ವ್ಯಕ್ತಿ ನನ್ನ ಕೈ ಹಿಡ್ದಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ರೀ. ಪರಶುರಾಮ ನಿನ್ನ ಅನುಪುದ ಅಡವೆ ಹಾಲಮ್ಮ ನಿನ್ನ ಅನುಪುದ ಯೋಗ ಸಟ್ಟಮ್ಮ ನಿನ್ನ ಅನುಪುದ ದುರ್ಗಮ್ಮ ನಿನ್ನ ಅನುಪುದ ಯೋಗ ಸಟ್ಟವ ನಿನ್ನ ಅನುಪುದ ದೇವ್ರ ಕಾರ್ಯ ಎಲ್ಲ ಮುಗೀತು. ತಂದೆ ಒಪ್ಪಿಗೆ ಕೇಳಿ ದುರ್ಗಿಗ್ ಮುತ್ಕಟ್ಟು. ಹಾ ದೇವಣ್ಣ, ದೇವ್ರ ಕಾರ್ಯ ಮುಗೀತು, ಮುತ್ ಕಟ್ಟೋಣ. ಮುತ್ ಕಟ್ಟಕ್ಕೆ ಅಂತ ತಾನೇ ಬಂದಿದ್ದೀವಿ. ಕಟ್ಟು ಬೇಗ ಬೇಗ ಜೋಗಪ್ಪ. ದುರ್ಗವ್ವ, ಮುತ್ ಕಟ್ಟೋದಕ್ಕೆ ನಿನ್ಗೆ ಒಪ್ಗೆನಾ? ಮತ್ತೆ ತಡ, ಬೇಗ ಬೇಗ ಕಟ್ಟಪ್ಪ. ಮಾವ, ಎಲ್ಲ ಮುಗೀತಲ್ಲ, ಬೇಗ ಬೇಗ ಮುತ್ಕಟ್ಟು. ನಿಲ್ಸಿ ನಿಲ್ಸಿ. ಯಾಮಣ್ಣ, ನಿನ್ನ ಮಗಳಿಗೆ ಮುತ್ ಕಟ್ಟೋದಕ್ಕೆ ನಾನ್ ಬಿಡೋದಿಲ್ಲ. ನಾನ್ ಮದುವೆ ಆಗ್ಬೇಕು. ನೀನ್ಯಾಕೋ ಬಂದೆ ಇಲ್ಲಿ? ಯಾವಣ್ಣ ನೋಡು, ನಿನ್ನ ಮಗಳನ್ನು ಸೂಳೆ ಮಾಡಿ ಅದ್ರ ಸಂಪಾದನೆಯಿಂದ ನೀನ್ ಬದುಕಬೇಕು ಅಂತ ಇದ್ರೆ ಅದನ್ನ ಮರ್ತು ಬಿಡು. ಅವಳು ನನ್ನ ಮಗಳು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಕಟ್ಟೋದಕ್ಕೆ ಮಾತ್ರ ನಾನ್ ಬಿಡೋದಿಲ್ಲ. ಯಾರಾದ್ರೂ ಹತ್ರ ಬಂದ್ರೆ ಸಾಯಿಸ್ಬಿಡ್ತೀನಿ. ಯಾವನ ಕೆಲ್ಸಕ್ ಬಂದಾನೆ, ಬಂದ್ರೆ ಒಂದ್ ಕೈ ನೋಡ್ಕೊಳ್ಳೋಣ. ಯಾರಾದ್ರೂ ಹತ್ರ ಹೊಡೆದಾಕ್ಬಿಡ್ತೀನಿ. ಇವತ್ತು ಪೇಟೆಯಿಂದ ಬಂದ್ಬಿಟ್ಟು ನಮ್ ಪದ್ಧತಿನ ನಿಲ್ಸು ಅಂದ್ರೆ ನಿಲ್ಸ್ಬಿಡಕ್ಕಾಗತ್ತ?
ಅಂತ ಅಯ್ಯ ನಿನ್ ಕೈ ಸೇದಾಗ ಏ ಹುಡುಗ ಮಾತು ಕೇಳಿ ಇರಿ, ನಾನು ನಿಮ್ಗೆ ಅವಮಾನ ಮಾಡಕ್ ಬಂದಿಲ್ಲ. ನಾನು ಕೂಡ ನಿಮ್ ತರ ಒಳ್ಳೆ ಕುಟುಂಬದಲ್ಲೇ ಹುಟ್ಟೋನು. ನಾನು ಹಿಂದೂ ಸಂಪ್ರದಾಯ ನಂಬ್ತೀನಿ. ಆದ್ರೆ ನಮ್ ಸರ್ಕಾರ ಕಾನೂನು ಇದನ್ನ ಒಪ್ಪದೇ ಇರೋ ದೇವದಾಸಿ ಪದ್ಧತಿಯಿಂದ ಹೆಣ್ಣು ಮಕ್ಕಳು ಬಹಳ ಹಾಳಾಗ್ತಾ ಇದೆ. ಅದರಿಂದ ತುಂಬಾ ಅನಾಹುತ ಆಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಸೂಳೆ ಸ್ಥಾನದಿಂದ ತಡೆಯೋದಕ್ಕೆ ಬಂದಿದ್ದೀನಿ. ನೀವುಗಳೆಲ್ಲ ಎಷ್ಟು ತಪ್ಪು ಮಾಡ್ತಾ ಇದ್ದೀರಿ ಗೊತ್ತಾ? ಆ ತಪ್ಪನ್ನು ತಿದ್ದೋದಕ್ಕೆ ಬಂದಿದ್ದೀನಿ. ಹೌದು. ಹಾ ನೀವ್ ಹೇಳಿ ಹಾ ಹೇಳಿ. ನಾನು ನಿಮ್ ದೇವರನ್ನು ನಂಬ್ತೀನಿ. ನೋಡಿ ಇಲ್ಲಿ ನೋಡಿ, ಮುತ್ತು ಮಾರಿಯಮ್ಮನ ಮಾಂಗಲ್ಯ ತಗೊಂಡ್ ಬಂದಿದ್ದೀನಿ. ಉಚ್ಚಂಗಮ್ಮನ ಆಶೀರ್ವಾದ ಪಡೆದು ಈ ಕಂಕಣ ಕಟ್ಕೊಂಡು ಬಂದಿದ್ದೀನಿ. ನೋಡಿ, ಈ ದುರ್ಗಿಗೆ ಮುತ್ತು ಕಟ್ಟೋದನ್ನು ನಿಲ್ಸಿ ಮದುವೆ ಆಗಕ್ ಬಂದಿದ್ದೀನಿ. ನಿಮ್ಗಾದ ಅವಸ್ಥೆಗಳನ್ನು ನೋಡಿ ನಿಮ್ಮಂತ ದೇವದಾಸಗಳಿಗೆ ಬಹಳ ಅನ್ಯಾಯ ಆಗ್ತಿದೆ ಅಂತ ತಿಳಿದು ನಾನು ಇದನ್ನು ತಡೆಯಕ್ ಬಂದಿದ್ದೀನಿ ಹೊರತು ನಿಮ್ಮ ದೇವರಿಗೆ ಅವಮಾನ ಮಾಡೋದಕ್ಕಲ್ಲ. ನಿಮ್ಗೆ ಹುಟ್ಟೋ ಮಕ್ಳಿಗೆ ಗತಿ ಏನು? ಅವ್ರ ತಂದೆ ಹೆಸರು ಕೇಳಿದ್ರೆ ಏನ್ ಹೇಳ್ತೀರಾ? ಸಮಾಜದಲ್ಲಿ ಅವ್ರ ತಬ್ಲಿಗಳಾಗೆ ಬಾಳ್ಬೇಕಾ? ದೇವದಾಸಿಗಳ ಮಕ್ಕಳಾಗೆ ಬಾಳ್ಬೇಕಾ? ಅವ್ರಿಗೂ ತಂದೆ ಪ್ರೀತಿ ಸಿಗಬಾರ್ದಾ? ಹೇಳಿ, ಇದಕ್ಕೆ ನಿಮ್ಮ ಹತ್ರ ಉತ್ತರ ಇದೆಯಾ? ಈ ಪ್ರಶ್ನೆಗೆ ಉತ್ತರ ಹೇಳಿ. ಯಾಕೆಲ್ಲ ಸುಮ್ಮನೆ ಹೋದ್ರಿ? ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಅವನು ಪೇಟೆಯಿಂದ ಬಂದವನು. ಅವನ ಮಾತನ್ನ ನೀವು ನಂಬೇಡಿ. ಏನ್ ಹೇಳ್ತಿದ್ಯಾ ಮಾವ? ಮುತ್ತು ಮಾರಿಯಮ್ಮನ್ ತಾಳಿ ತಗೊಂಡ್ಬಂದು ದುರ್ಗೆ ಕತ್ತಿ ಕಟ್ತೀನಿ ಅಂತಂದ್ರೆ ಸ್ವಲ್ಪ ಇರಿ. ಮುತ್ತು ಮಾರಿಯಮ್ಮನ ಆಣೆ, ಉಚ್ಚಂಗಮ್ಮನ ಆಣೆ, ಈ ಮಾಂಗಲ್ಯನ ದುರ್ಗಿ ಕಟ್ಟಿ ನನ್ನ ಹೆಂಡತಿನಾಗಿ ಮಾಡ್ಕೋತೀನಿ. ಅವ್ರು ಹೇಳದ್ ಕೇಳಿ ಸ್ವಲ್ಪ. ನಮ್ ಬಾಳಂತೂ ಹಾಳಾಗೋಯ್ತು. ದುರ್ಗಿಗಾದ್ರೂ ಒಂದು ಒಳ್ಳೆ ಬಾಳ್ ಸಿಕ್ಲಿ. ಅವ್ಳು ಸಂಸಾರಿ ಆಗ್ಬೇಕಾ ಇಲ್ಲ ನಮ್ ತರ ದೇವದಾಸಿ ಆಗ್ಬೇಕಾ? ನೀವೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಹೇಳಿ ದುರ್ಗಿ ಮಾವ. ಸೂಳೆ ಆಗ್ಬೇಕಾ ಇಲ್ಲ ನನ್ನ ಹೆಂಡತಿ ಆಗ್ಬೇಕಾ? ಹೇಳಿ. ಈಗ ನೀವೆಲ್ಲ ಹೇಳಿ. ನೀವೆಲ್ಲ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ದುರ್ಗಿಗೆ ಒಂದ್ ಒಳ್ಳೆ ಬಾಳ್ ಸಿಗೋ ಹಾಗೆ ಮಾಡಿ. ನನ್ ಮಾತು ಕೇಳಿ ಮಾವ. ಹುಡುಗ ಹೇಳುವಂತೂ ಸರಿಯಾಗಿದೆ. ಅದೆಲ್ಲ ಆಗೋದಿಲ್ಲ. ನಾನು ಬೇರೆಯವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ನನ್ನ ತಡಿಬಿಡಿ. ಸರಿಯಾಗೈತೆ. ಕೂತ್ಕೊ ನೀನು, ಕೂತ್ಕೋ. ಸಮಾಧಾನ ಮಾಡ್ಕೊಂಡು. ಅದೆಲ್ಲ ಆಗೋದಿಲ್ಲ. ಅಯ್ಯ ಕೂತ್ಕೋ. ಇಲ್ಲ ಬೇಡಿ. ಏನೋ ಒಂದು ತೀರ್ಮಾನಕ್ಕೆ ಬರ್ರಿ. ಏಯ್ ದ್ಯಾಮಣ್ಣ, ಅವತ್ತಿನಿಂದ ನನ್ನ ಜೊತೆ ಕುಡಿದು ತಿಂದು ನಿನ್ ಮಗಳು ದುರ್ಗಿನ ಮುದ್ದು ಕಟ್ಟಿಸಿ ನನ್ ಜೊತೆ ಕಳಿಸ್ತೀನಿ ಅಂದ್ಬಿಟ್ಟು ಇವತ್ತು ಇವನ್ ಬಂದಿದ್ದಾನೆ ಅನ್ಬಿಟ್ಟು ಇವನ್ಗೆ ಮದುವೆ ಮಾಡಿ ಇವನ್ ಜೊತೆ ಕಳಿಸ್ತೀನಿ ಅಂತ ಇದೆಯಾ? ಅದೆಲ್ಲ ಆಗದೆ ಇರೋ ವಿಷಯ. ನೋಡು, ಇವತ್ತೇನಾದ್ರೂ ನನ್ ಜೊತೆ ಕಳಿಸ್ಲಿಲ್ಲ ದುರ್ಗಿನ ಅಂದ್ರೆ ನಾನು ಅವಳನ್ನ ಒತ್ಕೊಂಡು ಹೋಗ್ತೀನಿ. ಅದ್ಯಾರು ಏನ್ ಮಾಡ್ತಾರೆ ನೋಡ್ತೀನಿ. ಪೇಟವನೆ, ಇವತ್ತು ನಮ್ಮ ಊರಿಗೆ ಬಂದು ಇಲ್ಲಿನ ಕಥೆನೆ ಬದಲಾಯಿಸ್ತಾ ಇದ್ಯಾ? ಶಂಭು, ನೋಡ್ಕೊಳ್ಳ ಅವನ್ನ. ಒಂದ್ ಮಾತು ತಿಳ್ಕೊ, ನಾನು ಈ ಊರಿನ ಗೌಡ, ನೀನ್ ಇವತ್ತು ಪೇಟೆಯಿಂದ ಬಂದಿರೋನು. ದ್ಯಾಮಣ್ಣ, ನನಗೆ ಮುತ್ತು ಕಳಿಸಿ ನನ್ ಜೊತೆ ನಿನ್ ಮಗಳು ದುರ್ಗಿನ ಕಳಿಸ್ಬೇಕು. ಇಲ್ಲ ಅಂದ್ರೆ ನೋಡಿ ಏನ್ ಮಾಡ್ತೀನಿ ಗೊತ್ತಾಯ್ತಾ? ನಮ್ ದುರ್ಗಿನ ಜೋಗಪ್ಪ, ಹೋಗ ಕಡೆ. ದುರ್ಗಿ, ಬಾ ದುರ್ಗಿ, ಬಾ. ನೋಡು, ಈ ಮಾಂಗಲ್ಯ ನಿನಗೋಸ್ಕರ ತಂದಿದ್ದೀನಿ. ಏಯ್ ಸರಿನಾ ಮಾವ? ಆಶೀರ್ವಾದ ಮಾಡಿ. ದೇವ್ರು ಚೆನ್ನಾಗಿತ್ತು ಅಳಿ ಅಂದ್ರೆ ನೀವೇ ಗೆದ್ಬಿಟ್ರಲ್ಲ. ಮುತ್ ಕಟ್ಸೋದನ್ನ ತಪ್ಪಿಸಿ ನನ್ ಮಗಳದೊಂದು ಬಾಳ್ ಕೊಟ್ಟಿದ್ದೀರಾ. ಎಲ್ಲ
ಕಾರ್ತಿ ಜಗದಂಬ ಉದಬುದ ಎಲಮುದು ಕಳಮುದು ಮಾಯಿ ಕಾರ್ತಿ ಜಗದಂಬ ಉದಬುದೇ ಕಾರ್ತಿಕ ರಾಜಾನಂದಗರ ಮೊರದೆ ಕೈಯರ ತೇಗ ಘನತ ಸೇವೆ ಕಾರ್ತಿಕ ರಾಜಾನಂದಗರ ಮೊರದೆ ಅಮ್ಮ ಅಪ್ಪ ಮಗ ನಿಮ್ ಸೊಸೆನ ಕರ್ಕೊಂಡು ಬಂದಿದ್ದೀನಿ ನಮ್ಮಿಬ್ರಿಗೂ ಆಶೀರ್ವಾದ ಮಾಡಿಯಪ್ಪ. ದೇವರು ನಿಮ್ಗೆ ಚೆನ್ನಾಗಿಟ್ಟಿರ್ಲಪ್ಪ. ಹೇಳಿ ಹೊರಡೋಣಪ್ಪ. ಅಂತೂ ನೀನೇ ಗೆದ್ಬಿಟ್ಟಲ್ಲ ಮಗ. ಮಗ ನಮ್ಮ ಆಶೀರ್ವಾದ ನಿಮ್ಗೆ ಇದ್ದೇ ಇರುತ್ತೆ. ಮೊದಲು ಮುತ್ತು ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಬರೋಣ. ನಡೀರಿ. ಆಗ್ಲಿಪ್ಪ. ನಡಿ. ಹ್ಮ್